ಹಾಯ್ ಹಾಯ್, ಗುಡ್ ಈವ್ನಿಂಗ್ ಸ್ನೇಹಿತರೆ. ನಿನ್ನೆ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಏನು ಮಾಡಿದೆ, ಬ್ಯಾಟ್ರಿ ಡೌನ್ ಆಗಿತ್ತು. ಸೊ ಕೆಲವೊಂದಿಷ್ಟು ವಿಷಯ ಹೇಳಬೇಕಾಗಿತ್ತು, ಅದನ್ನು ಮಿಸ್ ಮಾಡಿದೆ. ಜಸ್ಟ್ ನಿನ್ನೆ 4% ಬ್ರೇಕ್ಔಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. 4% ಬ್ರೇಕ್ಔಟ್ ಅಂದರೆ ಯಾವ ಥರ ಅಂದರೆ, ಒಂದು ಕ್ಯಾಂಡಲು 4% ಕ್ಲೋಸ್ ಆಗಿರಬೇಕು. ಕಂಡೀಷನ್ ಹೇಳಿದ್ನಲ್ಲ ನಿನ್ನೆ, 4% ಕ್ಲೋಸ್ ಆಗಿರ್ಬೇಕು. ಪರ್ಸೆಂಟೇಜ್ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ, ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಪರ್ಸೆಂಟೇಜ್ ಏನಂತದೆ. ಸೊ ಒಂದು ಕ್ಯಾಂಡಲ್ 4% ಬ್ರೇಕ್ಔಟ್ ಆಗಿರಬೇಕು. ಪ್ಲಸ್ ಆ ಕ್ಯಾಂಡಲ್ ಪ್ರಿವಿಯಸ್ ಏನದಲ್ಲ ಕ್ಯಾಂಡಲ್ 2 3 ಕ್ಯಾಂಡಲ್ ಯಾವುದೇ ಕಾರಣಕ್ಕೂ 1% ಮೇಲೆ ಯಾವುದು ಮೂವ್ಮೆಂಟ್ ಆಗಿರಬಾರ್ದು. ಅಂದ್ರೆ ಕನ್ಸಾಲ್ಟೇಟ್ ಆಗಿರಬೇಕು. ಸೆಕೆಂಡು, ಆ 4% ಕ್ಯಾಂಡಲ್ ಇದೆಲ್ಲ ಜಾಸ್ತಿ 20-30% ಮೂವ್ ಆಗಿರ್ಬಾರ್ದು. ಹಾರ್ಡ್ಲಿ 6-7% ಮೂವ್ ನಡೀತೆ, 4% ಆದ್ರೂ ನಡೆಯುತ್ತೆ. ಆಮೇಲೆ ಟ್ರೆಂಡ್ ಮಾತ್ರ ಅಪ್ ಟ್ರೆಂಡ್ ಇರಬೇಕು. ಯಾವುದೋ ಒಂದು ಡೌನ್ ಟ್ರೆಂಡ್ 4% ಬ್ರೇಕ್ಔಟ್ ಆದರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪಂಪ್ ಅಪ್ ಆಗಿರ್ತದೆ ಸ್ಟಾಕ್ ಅದು. ಆಮೇಲೆ ರ್ಯಾಲಿ ಅಂದರೆ ಕಂಟಿನ್ಯೂಸ್ 3-4 ಕ್ಯಾಂಡಲ್ ಗ್ರೀನ್ ಆಗಿ ಅಲ್ಲಿ ಏನಾದರೂ 4% ಬ್ರೇಕ್ಔಟ್ ಬಂದರೆ ಅದನ್ನ ಎಂಟ್ರಿ ಮಾಡಬಾರ್ದು. ಸೊ 4% ಬ್ರೇಕ್ಔಟ್ ನಾವು ಯಾವಾಗ ಯೂಸ್ ಮಾಡ್ಬೇಕಂದ್ರೆ, ಅದನ್ನ ಯಾರಾದರೂ 1 ದಿನ 2 ದಿನ ಪರವಾಗಿ ಹೋಲ್ಡ್ ಮಾಡ್ತಿದ್ರೆ, ಇಲ್ಲ BTS ಟ್ರೇಡಲ್ಲಿ ಇವತ್ತು ಬೈ ಮಾಡಿ ನಾಳೆ ಸೆಲ್ ಮಾಡ್ತಿದ್ದಾಗ ಆ ಟೈಮಲ್ಲಿ ಇದನ್ನು 4% ಬ್ರೇಕ್ಔಟ್ ಮಾಡ್ಬೋದು. 4% ಬ್ರೇಕ್ಔಟ್ ಒಂದು ಫಿಲ್ಟರ್ ಇದೆ, ಅದೇ ಹೇಳಿದ್ದೀನಿ. ಟ್ರೇಡಿಂಗ್ ಯೂಸಲ್ಲಿ ಹೋಗಿ ಸ್ಕ್ರೀನರಲ್ಲಿ ಹೋಗಿ ನೀವು ಇಂಡಿಕೇಟರಲ್ಲಿ ಹೋಗಿ ಟೈಪ್ ಮಾಡಿದರೆ ಇಲ್ಲಿ 4% ಬ್ರೇಕ್ಔಟ್ ಅಂತ ಟೈಪ್ ಮಾಡಿದ್ರೆ ಅದು ಬರುತ್ತೆ. ಒಂದು ನೆನಪಿಟ್ಕೊಳ್ಳಿ, ಟ್ರೇಡಿಂಗ್ ವ್ಯೂಯಲ್ಲಿ ನೀವು 3 ಮಾತ್ರ ಇಂಡಿಕೇಟರ್ಸ್ ಅಪ್ಲೈ ಆಗ್ಬೋದು. ಸೊ ಹಾಗಾಗಿ ನೀವೇನಾದರೂ ಆಲ್ರೆಡಿ 3 ಇಂಡಿಕೇಟರ್ ಹಾಕಿದ್ರೆ 4ನೇ ಇಂಡಿಕೇಟರ್ ಹಾಕಕ್ಕೆ ಬರಲ್ಲ. ಸೊ ಒಂದು ಇಂಡಿಕೇಟರ್ ಯಾವುದೋ ಡಿಲೀಟ್ ಮಾಡಿ ಇಂಡಿಕೇಟರ್ ಹಾಕಬೇಕು. ಇದೊಂದು ಇಂಪಾರ್ಟೆಂಟ್, ಯಾಕಂದ್ರೆ ನಿನ್ನೆ ನನ್ನ ಫ್ರೆಂಡ್ ಒಬ್ರು ಫೋನ್ ಹಚ್ಚಿದ್ರು, ಇದನ್ನು ಹಾಕಕ್ಕೆ ಬರ್ತಾ ಇಲ್ಲ 4% ಬ್ರೇಕ್ಔಟ್ ನನಗೆ ಈ ಟ್ರೇಡಿಂಗ್ ವ್ಯೂಯಲ್ಲಿ ತಿಳಿದಾಗ. ಆಲ್ರೆಡಿ 3-4 ಇಂಡಿಕೇಟರ್ ಹಾಕಿದ್ರು, 2 ಮೂವಿಂಗ್ ಏಜ್, ಒಂದು ವ್ಯಾಲ್ಯೂಮ್. ಸೊ ಹಂಗಾಗಿ ಬರ್ತಿದಿಲ್ಲ. ಸೊ ಏನಪ್ಪಾ ಅಂದ್ರೆ, ವ್ಯಾಲ್ಯೂಮ್ ಮತ್ತು ಡಿಫಾಲ್ಟ್ ಇರುತ್ತೆ. ಒಂದು ಮೂವಿಂಗ್ ಏಜ್ ಯಾವುದೇ ಹಾಕಿದ್ರು ಒಂದು ಡಿಲೀಟ್ ಮಾಡಿ ಇದು 4% ಸ್ಟಾಕ್ ಇದನ್ನ ಹಾಕಬೇಕು, ಇಲ್ಲಾಂದ್ರೆ ಇದನ್ನ ಹಾಕಕ್ಕೆ ಬರಲ್ಲ. ಆಮೇಲೆ ಇಲ್ಲಿ ಫಿಲ್ಟರ್ಲಿ ಹೋಗಿ 4% ಮಸ್ಟ್ ಫಸ್ಟಿಗೆ ಮಾಡಬೇಕಾಗಿದ್ದು NSE. ಯಾಕಂದ್ರೆ ಕೆಲವೊಂದು ಸ್ಟಾಕ್ ರಿಪೀಟೆಡ್ಲಿ BSE NSE ರಿಜಿಸ್ಟರ್ ಇರ್ತಾವೆ. ಅವು 2 ಸಲ ನಮ್ಗೆ ತೋರಿಸ್ತಾವೆ 4% ಬ್ರೇಕ್ಔಟ್ ಆದಾಗ. ಒಂದು ಸೆಕೆಂಡ್ ಫಸ್ಟ್ NSE, ಸೆಕೆಂಡ್ ವ್ಯಾಲ್ಯೂಮ್ ಮಾತ್ರ 100K ಮೇಲೆ ಇರಬೇಕು, 1 ಲಕ್ಷ ಮೇಲೆ ಇರಬೇಕು ಮಿನಿಮಮ್. ಆಮೇಲೆ ಚೇಂಜ್ ಇನ್ ಪರ್ಸೆಂಟೇಜ್ ಅಬೌವ್ ಈಕ್ವಲ್ ಟು 4%. 4 ಅಂತ ಟೈಪ್ ಮಾಡಿದ್ರೆ ಸಾಕು, ಅದು ಇಲ್ಲಿ ಕಂಡೀಷನ್ ಇದೆ, ಅಬೌವ್ ಈಕ್ವಲ್ ಟು 4. ಆಮೇಲೆ ಪ್ರೈಸ್ ಆಫ್ ದ ಸ್ಟಾಕ್ ಪ್ರೈಸ್ ಯಾವಾಗಲಿ 20 ರೂಪಾಯಿಗಿಂತ ಮೇಲೆ ಇರಲಿ. 20 ರೂಪಾಯಿಗಿಂತ ಕೆಳಗಿದ್ರು ನಡೆಯುತ್ತೆ. ಬಟ್ ಏನಪ್ಪಾ ಅಂದ್ರೆ, ಬಿಗಿನಿಂಗ್ದಾಗ ಸ್ವಲ್ಪ ಏನಾಗುತ್ತೆ, ಮೂವ್ಮೆಂಟ್ ಸ್ಲೋ ಇರುತ್ತೆ. 20 ರೂಪಾಯಿ ಕೆಳಗಿನ ಸ್ಟಾಕ್ ಹೆಂಗಂದ್ರೆ 19ರಿಂದ 20 ರೂಪಾಯಿ ಆದ್ರೂ ಅದೆಷ್ಟು ಪಾಯಿಂಟ್ ಅಂದ್ರೆ, ಅಲ್ಲಿ ಆಲ್ರೆಡಿ 10% ಮೂವ್ ಆದಂಗೆ ಆಗುತ್ತೆ, 5% ಮೂವ್ ಆದಂಗೆ ಆಗುತ್ತೆ. ಸೊ 1.5% ಮೂವ್ ಅಂದ್ರೆ, ಸೊ ನಾವೇನೋ ಒಂದು ರಿಟರ್ನ್ ಏನಿದೆ, ಅಮೌಂಟ್ ಏನಿದೆ ಕಮ್ಮಿ ಅಮೌಂಟ್ ಬರುತ್ತೆ, ಕ್ವಾಂಟಿಟಿ ಜಾಸ್ತಿ ಆಗಬೇಕಾಗುತ್ತೆ. ಸೊ ಕ್ವಾಂಟಿಟಿ ಜಾಸ್ತಿ ಆದಾಗ ಸೈಕಾಲಜಿ ಬಿಗಡಾಸೋ ಚಾನ್ಸಸ್ ಇರುತ್ತೆ. ಅದರಾಗೆ ಮಿನಿಮಮ್ 20 ರೂಪಾಯಿ, 20 ರೂಪಾಯಿಗಿಂತ ಮೇಲಿನ ಸ್ಟಾಕ್ ಒಂದೇನೋ 2%, 3%, 2-3 ಪಾಯಿಂಟ್ ಮೂವ್ ಆದ್ರೂ ಪಾಯಿಂಟ್ ನೋಡ್ಬೇಕು, ಬರೀ ಪರ್ಸೆಂಟೇಜ್ ಎಷ್ಟು ನೋಡಕ್ಕೆ. ಕೆಲವೊಂದ್ಸಲ ಏನಾಗೈತಿ, 10 ರೂಪಾಯಿ ಸ್ಟಾಕ್ ತೊಗೊಂಡು ಪರ್ಸೆಂಟೇಜ್ 10% ಮೂವ್ ಆದಾಗ 1 ರೂಪಾಯಿ ಮೂವ್ ಆಗೋದು, 1 ಪಾಯಿಂಟ್ ಮೂವ್ ಆದಾಗ 10% ತೋರಿಸುತ್ತೆ. ಸೊ ಕೆಲವೊಂದ್ಸಲ ಎರಡು ನೋಡ್ಬೇಕಾಗುತ್ತೆ, ಪಾಯಿಂಟ್ ನೋಡ್ಬೇಕಾಗುತ್ತೆ, ಪರ್ಸೆಂಟೇಜ್ ನೋಡ್ಬೇಕಾಗುತ್ತೆ. ಹಂಗಾಗಿ ಅಬೋ 20 ರೂಪಾಯಿ ಹತ್ರ ಬೆಸ್ಟ್. ಯಾಕಂದ್ರೆ ಸ್ಟಾಕ್ ಮೂವ್ಮೆಂಟ್ ಒಂದು ಇನ್ಫಾರ್ಮ್ ಇರ್ತೈತೆ, ಅಪ್ ಸ್ಟೇಜ್ ಆಗಿ ಗ್ಯಾಪ್ ಅಪ್ ಆಗಿ ಗ್ಯಾಪ್ ಡೌನ್ ಆಗಿಲ್ಲ, ಆಗಂಗಿಲ್ಲ. ಆಮೇಲೆ ಎವರೇಜ್ ಡೈಲಿ ರೇಂಜ್ ಏನಪ್ಪ, ಅಬೋ 6. ಇದು ಹಾಕಿದ್ರು ನಡೀತೆ, ಹಾಕ್ಲಿಕ್ಕೂ ನಡೀತೆ. ಬಟ್ ಅಬೋ 6 ಅಂದ್ರೆ ಏನಪ್ಪಾ ಅಂದ್ರೆ, ಆ ಕ್ಯಾಂಡಲ್ದು ಒಂದು ದಿನದ ಎವರೇಜ್ ಡೈಲಿ ಮೂವ್ಮೆಂಟ್ ಏನಿರುತ್ತೆ, ಅಪ್ ಅಥವಾ ಡೌನ್ ಎಲ್ಲ ಕೂಡಿಸಿ ಒಂದು ಆ ಬಾಡಿದು ಏನು ಮೂವ್ಮೆಂಟ್ ಇರುತ್ತಲ್ಲ, 6 ಪಾಯಿಂಟ್ಸ್ಗಿಂತ ಮೇಲೆ ಇರಬೇಕು, ಅಬೌವ್ ಈಕ್ವಲ್ ಟು ಅಥವಾ 6 ಪಾಯಿಂಟ್ ಈಕ್ವಲ್ ಇರಬೇಕು. ಇದು ನನ್ನ ಕಂಡೀಷನ್ಸ್. ಇಷ್ಟು ಕಂಡೀಷನ್ ಹಾಕಿದ ಕೂಡಲೇ 4% ಬ್ರೇಕ್ಔಟ್. ಆಮೇಲೆ ಏನು ಮಾಡಬೇಕು, ನೀವು ಸ್ಕ್ರೀನರಲ್ಲಿ ಹೋಗಿ ಇಲ್ಲಿ ಒಂದ್ಸಲ ರಿಫ್ರೆಶ್ ಮಾಡಿದ್ರೆ ಇವತ್ತಿಗೆ ಎಷ್ಟು 4% ಬ್ರೇಕ್ ಆಗಿದೆ ಎಲ್ಲ ಸ್ಟಾಕ್ ಇಲ್ಲಿ ಬರ್ತೀರಿ ಲಿಸ್ಟ್. ಓಕೆ, ಬಂದ ಕೂಡಲೇ ನೀವು ಅದನ್ನ ಶಾರ್ಟ್ ಮಾಡ್ಕೋರಿ, ABCD ಮಾಡ್ಕೋರಿ ಅಥವಾ Z ಶಾರ್ಟ್ ಮಾಡ್ಕೋರಿ. ಒಂದ್ಸಲ ಶಾರ್ಟ್ ಮಾಡ್ಕೊಂಡ್ಮೇಲೆ ನಾ ABCD ಮಾಡ್ತೀನಿ, Z ಆಗಿದೆ. ಈಗ ಏನು ಮಾಡ್ತೀನಿ, ಸಾರಿ, Z ಈ ಎದಿಂದ ಆಯ್ತು. ಸೊ ಮತ್ತು ಎದಿಂದ ಸ್ಟಾರ್ಟ್ ಆಯ್ತು. ಎದಿಂದ ಇದು ಸ್ಟಾರ್ಟ್ ಆಯ್ತಲ್ಲ, ಇದನ್ನ ಚೆಕ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ನೇ ಸ್ಟಾಕ್, ಇದರಲ್ಲಿ ಇವತ್ತು 2 ಸ್ಟಾಕ್ನಲ್ಲಿ ನನಗೆ ಗುಡ್ ರಿಟರ್ನ್ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಇವತ್ತು ಮಾರ್ಕೆಟ್ನೂ ರ್ಯಾಲಿ ಜಾಸ್ತಿ ಇತ್ತು. ಸೊ ಆಲ್ಮೋಸ್ಟ್ ನಂದು ಅಮೌಂಟ್ 2-3 ಡೇಸ್ ಪ್ರಾಫಿಟ್ ಈಕ್ವಲ್ ಆಗಿಬಿಟ್ಟಿದೆ. ಯಾಕಂದ್ರೆ ನಾನು ಡೈಲಿ ಒಂದು ಏನು ನನ್ನ ಎವರೇಜ್ ಪ್ರಾಫಿಟ್ ಇರುತ್ತಲ್ಲ, ಆ ಪ್ರಾಫಿಟ್ 3 times at 1 ಇವತ್ತೊಂದು ದಿನ ಪ್ರಾಫಿಟ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಲಾಸ್ಟ್ ಆಗುತ್ತೆ ಅಂತ ಯೋಚಿಸಿದ. ಬಟ್ ಏನಾದ್ರು ಒಂದೆರಡು ಮಿಸ್ಟೇಕ್ ಮಾಡಿದ್ದೆ ನಾನು. ಅರ್ಲಿ ಎಕ್ಸಿಟ್ ಆಯ್ತೆ. ಅರ್ಲಿ ಎಕ್ಸಿಟ್ ಆಗಿದ್ರಿಂದ ಏನಾಯ್ತು ಅಂದ್ರೆ, ಈಗೇನು ಪ್ರಾಫಿಟ್ ಆಕತ್ತಲ್ಲ, ಇದ್ರ 2 ಪ್ರಾಫಿಟ್ ಮಿಸ್ ಮಾಡ್ಕೊಂಡೆ ನಾನು. ಅದನ್ನ ಕಂಟಿನ್ಯೂ ಹೋಲ್ಡ್ ಮಾಡಿದ್ರೆ ಬರೀ ಜಸ್ಟ್ 2 ಸ್ಟಾಕ್, ಪೇಟಿಎಂ ಒಂದು, ಇನ್ನೊಂದು ಗ್ರೆವಿಟಾ ಅಂತ ಸ್ಟಾಕ್ ಇತ್ತು. ಅವೆರಡೇ ಹೋಲ್ಡ್ ಮಾಡಿದ್ರಿ ನಾನು. ಇದು ಕ್ವಾಂಟಿಟಿಗೆ ಭಾಳ ಏನು ಕ್ವಾಂಟಿಟಿ ತೊಗೊಂಡಿಲ್ಲ ನಾನು. ಒಂದರಲ್ಲಿ 100 ಕ್ವಾಂಟಿಟಿ, ಒಂದರಲ್ಲಿ 70 ಕ್ವಾಂಟಿಟಿ, ಬಸ್ ಅದಷ್ಟೇ ಹೋಲ್ಡ್ ಮಾಡಿದ್ರೆ ಆಲ್ಮೋಸ್ಟ್ ಅರೌಂಡ್ 18,000 ತನಕ ಪ್ರಾಫಿಟ್ ಆಗ್ತಿತ್ತು ಇವತ್ತು. ಬಟ್ ಬೈ ಚಾನ್ಸ್ ನೋ ಪ್ರಾಬ್ಲಮ್, 18,000 ಆಗಲಿ 9,000 ತನಕ ಪ್ರಾಫಿಟ್ ಆಗಿದೆ.
ಏನು ಅಷ್ಟೇ ಆದ್ರೂ ಅದೇನು ಪ್ರಾಬ್ಲಮ್ ಅಲ್ಲ. ಯಾಕಂದ್ರೆ 9,000 ಅಂದ್ರೆ ನನ್ನ ಕಲಿಕೆಗೆ ಮತ್ತು ನಂದೀಗ ನನಗೆ ಇರೋ ಇದಕ್ಕೆ ಅಷ್ಟು ಸಾಕಷ್ಟು ಜಾಸ್ತಿನೇ. ನನ್ನ ಎವರೇಜ್ ನನಗೆ ರಿಕ್ವೈರ್ಮೆಂಟ್ ಎವರೇಜ್ ಏನಪ್ಪ ಅಂದ್ರೆ ಮಿನಿಮಮ್ 3,000 ಬಂದ್ರೆ ಸಾಕು, ನನ್ನ ಇದು ಮ್ಯಾಚ್ ಆಗುತ್ತೆ. ನಂದೇನು ಸ್ಯಾಲ್ರಿ ಹತ್ರ ಅದು ಮ್ಯಾಚ್ ಆಗ್ಬೋದು. ಸೊ ಅದಕ್ಕೆ ನನ್ನ ಟಾರ್ಗೆಟ್ ಆಲ್ರೆಡಿ 3 ಟೈಮ್ಸ್ ರೀಚ್ ಆಗಿದೆ. ಬಟ್ ಏನಪ್ಪ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಅಮೌಂಟ್ ನೋಡೋದ್ರಿಂದ ಸೈಕಾಲಜಿ ಇದಾಗಿ ಪ್ರಾಬ್ಲಮ್ ಆಗಿ ಕೆಲವೊಂದ್ಸಲ ಅರ್ಲಿ ಎಕ್ಸಿಟ್ ಮಾಡ್ಕೋತೀವಿ. ಅದು ಇಂಪ್ರೂವ್ ಆಗಬೇಕು. ಸೊ ಅದನ್ನು ಬರೆದಿಟ್ಕೋಬೇಕು, ಅದನ್ನು ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಪ್ರತಿ ಸಲ ಏನು ಎರರ್ ಮಾಡಿದ್ ಬರೆದಿಟ್ಕೋಬೇಕು, ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಬರೆದಿಟ್ಕೋಬೇಕು, ಅದು ಆಗಲ್ದಂಗೆ ತಡಿಬೇಕು. ಸೊ ಒಂದು ಸತಿ ಅಂತೂ ಆಗಲ್ಲ, ಒಂದು 5-6 ಸತಿ ಟ್ರೈ ಮಾಡಿದ್ಮೇಲೆ ಆಗುತ್ತೆ. ಇಷ್ಟೇ ಸ್ಟಾರ್ಟ್ ಮಾಡೋದು, ಒಂದೊಂದು ಹೆಂಗೆ ಚೆಕ್ ಮಾಡೋದು ಮತ್ತು ಯಾವ ಥರ ನೋಡ್ಬೇಕಂತ. ಇದೇನಿದೆಲ್ಲ 4% ಬ್ರೇಕ್ಔಟ್, ಯೆಲ್ಲೋ ಕಲರ್ ಇದೆಲ್ಲ ಇದು 4% ಬ್ರೇಕ್ಔಟ್ ತೋರಿಸುವಂಥ ಕ್ಯಾಂಡಲ್. ಸೊ ಒಂದನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದೇದು 3600 NF ಒಂದು ಸ್ಟಾಕ್ ಇದೆ. ಇದು 4% ಬ್ರೇಕಪ್ ಅಪ್ಲೈ ಆಗಲ್ಲ, ಯಾಕಂದ್ರೆ ಕಂಡೀಷನ್ ಅಪ್ಲೈ ಆಗಲ್ಲ ಇದಕ್ಕೆ. ಸೆಕೆಂಡ್ ಇದು ಆಗಲ್ಲ ಅಪ್ಲೈ, ಯಾಕಂದ್ರೆ ಅಪ್ ಟ್ರೆಂಡ್ ಇಲ್ಲ, ಡೌನ್ ಟ್ರೆಂಡ್ ಇದೆ, ಮತ್ತು ಇದು ಇಲ್ಲ, ಯೂನಿಫಾರ್ಮ್ ಇಲ್ಲ. ಇದು ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ನೋಡಿ ಇದು ಮೂವ್ ಆಗೈತಿ, ಇದು ಮೂವ್ ಆಗೈತಿ. ಒಂದು ಫುಲ್ ಬ್ಯಾಕ್ ತರ ಇದೆ, ಕನ್ಸಿಡರ್ ಮಾಡ್ಬೋದು, ಬಟ್ ರಿಸ್ಕ್ ಜಾಸ್ತಿ ಇದೆ ಅದರಲ್ಲಿ. ಯಾಕಂದ್ರೆ ನಾನು ಏನಾದ್ರು ವೇಟ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡಬೇಕು, ಎಕ್ಸಿಟ್ ಇಲ್ಲಿ ಆಗ್ಬೋದು, ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಇಲ್ಲಿ ಆಗುತ್ತೆ. ಸೊ ಕನ್ಸಿಡರ್ ಮಾಡ್ಬೋದು 4% ಇತ್ತಲೆ, ಯಾಕಂದ್ರೆ ಇಲ್ಲಿ ನೋಡಿ ಯಾವುದು 1%ಗಿಂತ ಜಾಸ್ತಿ ಮೂವ್ ಆಗಿಲ್ಲ. ಬಟ್ ಏನೈತಿ ಓವರ್ ಆಲ್ ಟ್ರೆಂಡ್ ಮಾತ್ರ ನೆಗೆಟಿವ್ ಇದೆ. ಈಗ ಒಂದು ಫುಲ್ ಬ್ಯಾಕ್ ಆಗಿ ಏನಾಗ್ತಿದೆ ಅಪ್ ಟ್ರೆಂಡ್ ಆಗ್ತಿದೆ ನೋಡಿ. ಹೆಂಗಂದ್ರೆ ಇಲ್ಲಿ ಇದೆ ಅಲ್ಲ, ಇದು ನೋಡಿ ಈ ತರ ಅಪ್ ಟ್ರೆಂಡ್ ಆಗುತ್ತೆ. ಅದು ಇದು ಅಪ್ ಟ್ರೆಂಡ್ ಒಂದಾಯ್ತು. ಎರಡನೇದು ಏನಪ್ಪಾ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಒಂದು ಡೌನ್ ದಿಂದ ಬೇಸ್ ಆಗಿ, ಬೇಸ್ ಇಂದ ಮ್ಯಾಲ್ ಹೋಗಿದೆ, ಮತ್ತೊಂದು ಫುಲ್ ಬ್ಯಾಕ್ ಆಗಿ ಇಲ್ಲಿ ಮ್ಯಾಲ್ ಹೋಗ್ತಾ ಇದೆ. ಸೊ ಇದನ್ನ ಕನ್ಸಿಡರ್ ಮಾಡ್ಬೋದು, ಬಟ್ ಸ್ವಲ್ಪ ರಿಸ್ಕ್ ಏನಿದೆ ಜಾಸ್ತಿ ಇದೆ. ಇದು ಒಂದು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಏನ್ ಮಾಡ್ತೀನಿ, ಇದನ್ನು ಸ್ಟಾಕ್ ನಾನು ತೆಗೆದಿಡ್ತೀನಿ. ಇದೊಂದು ಸ್ಟಾಕ್ ಮಾರ್ಕ್ ಮಾಡ್ತೀನಿ ಇಲ್ಲಿ, ಹೈ ಇದೆಲ್ಲ. ಓಕೆ, ನೆಕ್ಸ್ಟ್ ACI ಆದ್ಕೊಳ್ಳಿ. ಒಂದು ಸೆಕೆಂಡ್ ನೋಟ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಆಗಂಗಿಲ್ಲ. ಇಲ್ಲ, ಇಲ್ಲೇ ಕಾಪಿ ಪೇಸ್ಟ್ ಮಾಡ್ಕೊತೀನಿ, ಸುಮ್ಮನೆ ಯಾಕಂದ್ರೆ ಬರ್ರಿ. ಕ್ರಿಯೇಟ್ ನ್ಯೂ. ಇವತ್ತು 14, 16, ನಾಳೆ 17, 18, 19, 19th ಆಗಸ್ಟ್ ಟ್ರೇಡ್ ಲಿಸ್ಟ್. ಇದ್ರಾಗ ಶೇರ್ ಮಾಡ್ಕೊತ ಹೋಗುತ್ತೆ. ಬೆಸ್ಟ್ ಆಗಿ ACI ಅರ್ಚನಾ ಕೆಮಿಕಲ್ಸ್ ಬೇಡ. ACI ಆದ್ಕೊಳ್ಳಿ. ಎಲ್ಲಿತ್ತು ಸ್ಟಾಕ್, ಇಲ್ಲಿದ್ದಲ್ಲ ACI ಇಲ್ಲಿದೆಲ್ಲ. ಓಕೆ, ACI ಆಯ್ತಾ. ಇದು ಆಗಲ್ಲ. ಇದು ಯಾಕೆ ಆಗಲ್ಲ ಅಂತ ನೋಡ್ರಿ, ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓ ಇಲ್ಲಿ ಬಂತು, ಸಾರಿ. ನೈನ್ಟೀನ್ತ್ ಆಗಸ್ಟ್ ಅಲ್ಲ. ಹಾಂ ಇದನ್ನ ಮಾರ್ಕ್ ಮಾಡ್ಕೊತೀನಿ, ಯಾಕಂದ್ರೆ ಇದು ನನಗೆ ಡ್ರಾಯಿಂಗ್ ಟೂಲ್ಸ್ ಸರ್ಸಕ್ ಆಗ್ತಿಲ್ಲ. ಇಲ್ಲಿ ಈ ಮೇಲಿನ ಕೆಳಗೆ ಮೇಲೆ ಜಸ್ಟ್ ಮಾರ್ಕ್ ಮಾಡ್ಕೊತ ಹೋಗ್ತೀನಿ. ಸೊ ಇದು ACI ಒಂದಾಯ್ತು, ಇಲ್ಲೇ ಮಾರ್ಕ್ ಮಾಡಿಬಿಡ್ತೀನಿ ಕಲರ್. ಇದು ಯಾಕಾಗಲ್ಲ ಅಂದ್ರೆ EFL ಇದು 4% ಬ್ರೇಕ್ಔಟ್ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ನೋಡಿ 10% ಮೂವ್ ಆಗಿದೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಎಲ್ಲಿ ತೋರಿಸ್ತಾ ಇದೆ ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ್ಕೊಳ್ಳಿ, ಇಲ್ಲಿ ತೋರಿಸುತ್ತೆ ನೋಡಿ. 11% ಮೂವ್ ಆಗಿದೆ. 11% ಆಲ್ರೆಡಿ ಅದು ಮೂವ್ ಆಗಿದೆ. ಮೇ ಬಿ ಮೂವ್ ಆಗ್ಬೋದು, ಇಲ್ಲ ಆಗಕ್ಕಿಲ್ಲ. ಬಟ್ ಚಾನ್ಸಸ್ ಆಫ್ ಮೂವ್ಮೆಂಟ್ ಏನಿದೆ ಅಪ್ ಇಲ್ಲ ಡೌನ್ ಸೈಡ್ ಇದೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಮೂವ್ ಆಗಿದೆ, ಮತ್ತೆ ಇನ್ನೊಂದು ಕ್ಲೋಸ್ ನಿಯರ್ ಹೈ ಆಗಿಲ್ಲ. ಇಲ್ಲಿ ವೀಕ್ ಪ್ರಾಬ್ಲಮ್ ಇದೆ, ಇಷ್ಟು ವೀಕ್ ತೊಡೆದು ಆಗ್ಬಾರ್ದು. ಸೊ ಹಂಗಾಗಿ ಇದನ್ನ ರಿಜೆಕ್ಷನ್ ಮಾಡ್ತೀವಿ. ಬಟ್ ಪ್ರಿವಿಯಸ್ ಕ್ಯಾಂಡಲ್ ನೋಡಿದ್ರೆ ಇದು ಸರಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಕ್ಲೋಸ್ ನಿಯರ್ ಆಗಿಲ್ಲ. ಆಮೇಲೆ 10%, 11%, ಮೋರ್ ದನ್ 10% ಇದೆಯಲ್ಲ, ಇದನ್ನು ತಗೊಳ್ಳೋದು ಅಷ್ಟು ಸರಿ ಅನ್ಸಲ್ಲ. ಸೊ ಇದನ್ನ ಏನ್ ಮಾಡ್ತೀನಿ, ತೆಗಿತೀನಿ. AFL ಬೇಡ, AFL ಬೇಡ ಅನ್ಕೊಳ್ಳಿ. ಇದು 12% ಮೂವ್ ಆಗಿದೆ, ಇದು ಓಕೆ ಅಲ್ಲ.
ಬಟ್ ಪ್ರಿವಿಯಸ್ ಟ್ರೆಂಡ್ ಚಲೋ ಇದೆ, ಯಾಕಂದ್ರೆ ಸ್ಮಾಲ್ ಕನ್ಸಾಲ್ಟೇಟ್ ಹಾಕೋತ ಒಂದು ಅದ್ರ ಪ್ರಿವಿಯಸ್ ಕ್ಯಾಂಡಲ್ ಏನದಲ್ಲ ಲೆಸ್ ದನ್ 1% ಕ್ಯಾಂಡಲ್ ಇದಾವೆ. ಲೆಸ್ ದನ್ 1% ಇರ್ಬೋದು ಅಥವಾ ಮೈನಸ್ ಇರ್ಬೋದು, ನೆಗೆಟಿವ್ ಕ್ಯಾಂಡಲ್ ಇರ್ಬೋದು, ಬಟ್ ನಾಟ್ ಮೋರ್ ದನ್ 1% ಇರ್ಬೋದು ಅಷ್ಟೇ. ಇದು ಉಪಯೋಗಿಲ್ಲ. ಇದನ್ನ ಮಾಡಕ್ ಹೋಗ್ಬೋದು ಸರ್. ಯಾಕಂತಂದ್ರೆ ನೋಡಿ, ಹಿಂದಿನ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಒಂದ್ಸಲ ಮಾರ್ಕ್ ಮಾಡಿದ್ದೆ, ಅದೊಂದ್ಸಲ ಯಾವಾಗ ಬೈ ಮಾಡಿ ನೀನು ಅನ್ಸುತ್ತೆ ನನಗೆ, ಯಾಕಂದ್ರೆ ನಾನು ಮಾರ್ಕ್ ಮಾಡಿಟ್ಟೆ ಅಂದ್ರೆ ಎಲ್ಲೋ ಒಂದು ಲೆವೆಲ್ ಬೈ ಮಾಡಿರ್ತೀನಿ ಅದನ್ನ. ಇಲ್ಲಿ ನೋಡಿ, ಇದು 4% ಕ್ಯಾಂಡಲ್. ಇಲ್ಲಿ ಏನಾಗಿದೆ 1 2 3 4 ಇವೆಲ್ಲ ಸ್ಮಾಲ್ ಲೆಸ್ ದನ್ 1% ಕ್ಯಾಂಡಲ್ ಇದಾವೆ. ಈ ಕ್ಯಾಂಡಲ್ ಏನಿದೆ 4%. ನಾವು ಇಲ್ಲಿ ಎಂಟ್ರಿ ಮಾಡಿದೆ ಅಂದ್ರೆ ನೆಕ್ಸ್ಟ್ ನೋಡಿ 3 ದಿನದಾಗ ನಮಗೆ ಇಲ್ಲಿಂದ ಎಷ್ಟು ಹೋಗಿದೆ ಅಂದ್ರೆ ಜಸ್ಟ್ 3 ಡೇಸ್ ಆಗಿದೆ 7% ಮೂವ್ ಆಗಿದೆ. ಆಮೇಲೆ ಇಲ್ಲಿ ಒಂದ್ಸಲ ಎಂಟ್ರಿ ಸಿಕ್ಕಿದೆ, ಇಲ್ಲಿ ಕರೆಕ್ಟ್ ಎಂಟ್ರಿ ಸಿಕ್ಕಿದೆ, ಇಲ್ಲಿಂದ ನೋಡಿ ಇಲ್ಲಿ 25. ಆಮೇಲೆ ನೆಕ್ಸ್ಟ್ ಇಲ್ಲಿ ಇದಕ್ಕೆ ಕನ್ಸಿಡರ್ ಆಕತಿ, ಯಾಕಂದ್ರೆ ಇಲ್ಲಿ ನೋಡಿ ಅವೆಲ್ಲ ಲೆಸ್ ಅದಾವ. ಇಲ್ಲಿ ನೋಡಿ ಇಲ್ಲಿ 30. ಸೊ ಎಲ್ಲೆಲ್ಲಿ ಪ್ರತಿ ಸಲ 4% ಕ್ಯಾಂಡಲ್ ಬ್ರೇಕ್ ಆಗಿದೆಲ್ಲ ಅಲ್ಲಿ ಒಂದು ಮೂವ್ಮೆಂಟ್ ಸಿಕ್ಕಿದೆ. ಸೊ ಇದನ್ನ ಮಾತ್ರ ಡೆಫಿನೆಟ್ಲಿ ಮಾರ್ಕ್ ಮಾಡ್ಕೋಬೇಕು, ಇದು ಇಂಪಾರ್ಟೆಂಟ್ ಇದೆ. ಓಕೆ, ಅದನ್ನೇನು ಮಾಡ್ತೀನಿ, ಆಸ್ಕ್ ಇಲ್ಲಿ ರೆಡ್ ಮಾಡ್ಕೋತೀನಿ. ಆಮೇಲೆ ಇದು ಇಲ್ಲ, ಇದು ಇಲ್ಲ. ಇದನ್ನ ಮಾಡ್ಕೊಕ್ ಹೋಗಲ್ಲ, ಯಾಕಂದ್ರೆ ಮೇಜರ್ ಡೌನ್ ಟ್ರೆಂಡ್ ಇದೆ. ಸೊ ಇಲ್ಲಿ ಮತ್ತೊಂದು ಇದು ಟಚ್ ಆಗಿದೆ. ಏನಾಗ್ಬೋದು ಅಂದ್ರೆ ಇಲ್ಲಿಂದ ರಿವರ್ಸು ಆಗ್ಬೋದು. ಸೊ ನಮಗೆ ಡೌನ್ ಟ್ರೆಂಡ್ ಇದ್ರೆ ಒಂದು ಕಂಡೀಷನ್ ಇರುವ 3 ಕಂಡೀಷನ್, ಒಂದು ಕಂಡೀಷನ್ ಅಪ್ಲೈ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ಕಾಗಿಲ್ಲ. ಸೊ ಇದನ್ನ ನಾನು ನೆಗ್ಲೆಕ್ಟ್ ಮಾಡಕ್ಕೆ. ಕಂಡೀಷನ್ 3 ಮೇಜರ್ ಇದೆ. ಒಂದೇನಪ್ಪ ಅಂದ್ರೆ 6%ಗಿಂತ ಜಾಸ್ತಿ ಇರಬಾರ್ದು, 4 to 6% ಒಳಗಿದ್ರೆ ತಗೋಬೇಕು ಕ್ಯಾಂಡಲ್. ಆಮೇಲೆ ವಿಕ್ಸ್ ಜಾಸ್ತಿ ಆಗಿರ್ಬಾರ್ದು ಮೇಲೆ ದೊಡ್ಡದು. ಆಮೇಲೆ ಏನಪ್ಪ ಅಂದ್ರೆ ಪ್ರಿವಿಯಸ್ 3 ಕ್ಯಾಂಡಲ್ಸ್ ಲೆಸ್ ದನ್ 1% ಇರಬೇಕು. ಮತ್ತೆ ಇನ್ನೊಂದು ಅಪ್ ಟ್ರೆಂಡ್ ಇರಬೇಕು. ಈ ಮೇಜರ್ 4 ಪಾಯಿಂಟ್ಸ್ ಇದಾವೆ. 4 ಪಾಯಿಂಟ್ಸ್ ಮ್ಯಾಚ್ ಆದ್ರೆ ಸಾಕು, ಉಳಿದು ನಡೀತಿ. ಬಟ್ 4 ಪಾಯಿಂಟ್ದಲ್ಲಿ ಒಂದು 2-3 ಪಾಯಿಂಟ್ ಏನೋ ಮ್ಯಾಚ್ 2 ಪಾಯಿಂಟ್ ಮ್ಯಾಚ್ ಆಗಲಿಕ್ಕೂ ತೊಳ್ಕೊಬೇಡಿ, 1 ಪಾಯಿಂಟ್ ಆದ್ರೂ ತೊಳ್ಕೊಬೇಡಿ. ಯಾಕಂದ್ರೆ ಅನ್ನೆಸೆಸರಿ ಪೋಸ್ಟ್ ಟ್ರೇಡ್ ತೊಳ್ಕೊಂತ ಸುಮ್ ಬಿಟ್ಕೊಂಡು ಚಲೋ. ಇಲ್ಲ ಇಲ್ಲ, ನೋ ನೋ, ಇಲ್ಲ ಇಲ್ಲ. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಆಲ್ಮೋಸ್ಟ್ 138 ಸ್ಟಾಕ್ನ ಫಿಲ್ಟರ್ ಮಾಡ್ತಾ ಇದ್ದೀನಿ, ನೆನ್ಪಿಟ್ಕೊಂಡು. ಹಾಂ, ನಾನು ಇದರಲ್ಲಿ ಆಲ್ರೆಡಿ ಟ್ರೇಡ್ ತೊಗೊಂಡಿದ್ದೀನಿ, ಯಾಕಂದ್ರೆ ಮೇಜರ್ ಸಪೋರ್ಟ್ ಇದೆ ಇಲ್ಲಿ. ಸೊ ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಅನ್ಕೊಂಡಿನಿ, ಬಟ್ ಮೇ ಬಿ ಆಗಲಿಕ್ಕೆಲ್ಲ ಆಗಿಲ್ಲ. ಅದಕ್ಕಾಗಿ ಏನು ಮಾಡಿರ್ತೀನಿ ನಾನು ಅಂದ್ರೆ, ಈ ಥರ ಕನ್ಫ್ಯೂಷನ್ ಇದ್ದಾಗ ಏನು ಮಾಡ್ತೀನಿ, ಒಂದು 10-20 ಸ್ಟಾಕ್ ಇಷ್ಟ ತೊಗೊಂಡಿರ್ತೀನಿ. ಸೊ ನೆಕ್ಸ್ಟ್ ಏನಾದರೂ ಒಂದು ಫುಲ್ ಬ್ಯಾಕ್ ಆಗಿ ಮೂವ್ಮೆಂಟ್ ಕಾಣ್ತಪ್ಪ ಅಂದ್ರೆ ಇಮಿಡಿಯೇಟ್ಲಿ ಒಂದು 500 ರೂಪಾಯಿ ಪ್ರೈಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಒಂದು 100-150 ಸ್ಟಾಕ್ ಹಾಕ್ತೀನಿ ಇಷ್ಟೇ. ಇದನ್ನ ಎಂಟ್ರಿ ಮಾಡ್ಬೋದು. ಸೊ ಇದನ್ನ ಮಾರ್ಕ್ ಮಾಡಿರ್ತೀನಿ, ಯಾಕಂದ್ರೆ ಆಲ್ರೆಡಿ ಬೇಸಿಗಿದೆ, ಇದು ಬೇಸಿಂದ ಫಾರ್ ಆಗೋದು. ಇನ್ನೊಂದೇನೆಂದ್ರೆ ಇದು 4% ಒಂದಾಯ್ತು. ನೆಕ್ಸ್ಟ್ ಇದು ಇಲ್ಲಿ ನೋಡಿ, ಇದೊಂದು ಪ್ಯಾಟರ್ನ್ ಇದೆ, ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್, ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ಸ್. ಸೊ ಇದು ನೋಡ್ಕೊಂಡು ಬಿಗ್ ರೆಡ್, ಆಮೇಲೆ ಒಂದು ರೆಡ್ ವಿತ್ ಹ್ಯಾಮರ್, ಬುಲ್ಸ್ ಎಂಟರ್ ಆದ್ರು, ಇದ್ರ ಹೈ ಬ್ರೇಕ್ ಮಾಡಿ ಗ್ರೀನ್ ಕ್ಯಾಂಡಲ್ ಆಯ್ತು. ಸೊ ಇದೊಂದು ಕ್ಯಾಂಡಲ್ ಸೆಟಪ್ ಐತಿ. ಸೊ ಅದನ್ನು ನೋಡ್ಕೊಂಡು ನಾನು ಬೈ ಮಾಡಿದ್ದೀನಿ. ಸೇಮ್ ಲೈಕ್ ಇಲ್ಲಿ ಐತೆ ನೋಡ್ರಿ, ಸೇಮ್ ಇದೆ, ಈ ತರ ಇದೆ. ಸೊ ನೆಕ್ಸ್ಟ್ ಮೂಮೆಂಟ್ ಆಗುತ್ತೆ ಅನ್ಕೊಂಡು ಮಾಡಿದ್ದೀನಿ. ಆಗ್ಲಿಲ್ಲ ಅಂದ್ರೆ ಮುಗಿದೋಯ್ತು, ಏನು 3% ಡೌನ್ ಆಗುತ್ತೆ, ಅದನ್ನ ಎಕ್ಸಿಟ್ ಮಾಡ್ತೀವಿ ಅಷ್ಟು, ಮತ್ತೇನಿಲ್ಲ. ಇದನ್ನ ತಗೊಂಡಿಲ್ಲ. ಇದು ಓಕೆ 8% ಇದೆ, ಸ್ವಲ್ಪ ರಿಸ್ಕ್. ಯಾಕಂದ್ರೆ 2300 ಆಲ್ಮೋಸ್ಟ್ 800 ಇದೆ. ಸೊ ಎಕ್ಸ್ಟೆಂಡ್ ಆಗಿದೆ ಸ್ಟಾಕ್, ಇದ್ರ ಮೇಲೆ ಎಷ್ಟು ಮೂವ್ ಆಗುತ್ತೆ ಡೌಟ್. ಸೊ ಕ್ವಾಂಟಿಟಿ 2000 ಪ್ರೈಸ್ 2000-3000 ರೂಪಾಯಿ ಇದ್ದಾಗ ನಾನು ಇಂಥ ಸ್ಟಾಕ್ ಸೆಲೆಕ್ಟ್ ಮಾಡಕ್ ಹೋಗಲ್ಲ. ರಿಸ್ಕ್ ಇರುತ್ತೆ, ಯಾಕಂದ್ರೆ ಸ್ಟಾಪ್ ಲಾಸ್ ಜಾಸ್ತಿ ಇದೆ, ಮೂಮೆಂಟ್ನು ಡೌನ್ ಸೈಡ್ ಆದ್ರೆ ಅಷ್ಟು ದೊಡ್ಡ ಪ್ರಮಾಣ ಆಗುತ್ತೆ. ಸೊ ಹಂಗಾಗಿ ನಾನು ಮಾಡಕ್ ಹೋಗಲ್ಲ. ಸೊ ಇಲ್ಲಿ ವಿಕ್ಸ್ ಜಾಸ್ತಿ ಇದೆ. ಆಮೇಲೆ ಫುಲ್ ಬ್ಯಾಕ್ ಏನಿದೆಲ್ಲ ಇದು ನೋಡಿ, ಇಲ್ಲಿಂದ ಡೀಪ್ ಇದೆ, ಇದನ್ನ ಕ್ರಾಸ್ ಮಾಡಿ ಹೋದಾಗ ಮುಂದೆ ಇದಾಕೈತದೆ. ಸೊ ನಾ ಇದನ್ನ ಕನ್ಸಿಡರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಈ 3-4 ಕ್ಯಾಂಡಲ್ಸ್ ನೋಡಿ, ಇದು ಮಾತ್ರ 2% ಇದೆ. ಸೊ ಅಪ್ಲೈ ಆಗಲ್ಲ. ಮತ್ತು ವ್ಯಾಲ್ಯೂಮ್ ಇಲ್ಲ ಹೇಳ್ಬೇಕಂದ್ರೆ, ಇದು ಅಪ್ಲೈ ಆಗಲ್ಲ. ನೋ, ವಿಕ್ಸ್ ದೊಡ್ಡದಿದೆ. ಇದು ಅಪ್ಲೈ ಆಗಲ್ಲ. ವಿಕ್ಸ್ ದೊಡ್ಡದಿದೆ ಮತ್ತು ಕಂಟಿನ್ಯೂಸ್ ಇಂದ ಮೂಮೆಂಟ್ ಇಲ್ಲ. ಡೈಮಂಡ್ ಇಲ್ಲ.
ನೋ 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 ಇದು ಮಸ್ತ್ ಮೂವ್ಮೆಂಟ್ ಇದೆ. ಬಟ್ ಏನ್ ಮಾಡೋದು, ಆಲ್ರೆಡಿ ಮೂವ್ ಆಗಿದೆ, 10% ಮೂವ್ ಆಗಿದೆಲ್ಲ. ಸೊ ಇದ್ರ ಮೇಲೆ ಎಷ್ಟು ಮೂವ್ಮೆಂಟ್ ಆಗುತ್ತೆ ಡೌಟ್. ಇದೇನಾದ್ರೂ 6%, 7% ಅಥವಾ 4% ಇದೆ, ಡೆಫಿನೆಟ್ಲಿ ಇದರಲ್ಲಿ ಒಂದು ಏನಾದ್ರೂ ಒಂದು 70-80 ಕ್ವಾಂಟಿಟಿ ಹಾಕ್ತಿದೆ, ಯಾಕಂದ್ರೆ ಬೆಸ್ಟ್ ಇದೆ. ಬಟ್ ಏನು ಆಲ್ರೆಡಿ ಎಷ್ಟು ಗ್ರೋ ಆಗ್ಬೇಕು ಅದು ಗ್ರೋ ಆಗ್ಬಿಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಗ್ಬೋದು, ಬಟ್ ಆಗೋದಿಲ್ಲ ಅನ್ನಕ್ಕೆ ಜಾಸ್ತಿ ಸಪೋರ್ಟಿಂಗ್ ಇವು ಇದಾವೆ, ರೀಸನ್ಸ್ ಇದಾವೆ. ಆಗ್ತೈತಿ ಅನ್ನೋದಕ್ಕಿಂತ ಇಲ್ಲ ರೀ. ನೋ ಇಲ್ಲ. ಹಾ, ಇದು ಮಾಡ್ಬೋದು. ಬಟ್ ಇಲ್ಲಿ ಟ್ರೆಂಡ್ ನೋಡಿದ್ರೆ ಅಂತದೇನು, ಯಾಕಂದ್ರೆ ಎಲ್ಲ 4% ಎಲ್ಲೆಲ್ಲಿ ಆಗೈತೆ ಲಾಸ್ಟ್ ಮೂಮೆಂಟ್. ಇಲ್ಲಿ ನೋಡಿ 4% ಆಗಿದೆ, ಡೌನ್ ಆಗಿದೆ. ಇಲ್ಲಿ 4% ಕೂಡ ಡೌನ್ ಆಗಿದೆ, ಇಲ್ಲಿ 4%. ಸೊ ಬೇಡ ಬೇಡ ತಗೊಳ್ಬೇಡ, ಯಾಕಂದ್ರೆ ಸ್ಟಾಕ್ ಸಾಕಷ್ಟು ಸೊ ಇಲ್ಲ ನೋಡಿ ಎಕ್ಸಾಕ್ಟ್ಲಿ ಫಸ್ಟ್ ಇವತ್ತು ನಾ ಏನು ಪ್ರೆಡಿಕ್ಟ್ ಮಾಡಿದ್ನಲ್ಲ, ಸೇಮ್ ಇದೆ. ಏನು ಕಂಡೀಷನ್ ಹಾಕಿಟ್ಟಿನಿ ಅದ್ರ ಪ್ರಕಾರ ಬೇಕೊಟ್ಟಾಯ್ತು. ಈ ಸ್ಟಾಕ್ ಮಾತ್ರ ಆಸಮ್. ಹೆಂಗಪ್ಪ ಅಂದ್ರೆ ಜಸ್ಟ್ 1900 ರೂಪಾಯಿ ಸ್ಟಾಕು 300 ಪಾಯಿಂಟ್ಸ್ ಮೂವ್ ಆಗ್ತೈತೆ ಅಂದ್ರೆ ಏನು ನ್ಯೂಸ್ ಇತ್ತು ಗೊತ್ತಿಲ್ಲ, ನಾನು ನ್ಯೂಸ್ ನೋಡಕ್ ಹೋಗಿಲ್ಲ. ಗ್ರಾವಿಟಿ ಇಂಡಿಯಾ ಕಂಪಿಟೇಟಿವ್ ಅಡ್ವಾಂಟೇಜ್ ಆಫ್ ಲಾಂಗ್ ಟರ್ಮ್ ಗ್ರೋತ್ ವಿಸಿಬಿಲಿಟಿ ಮಾರ್ಕೆಟ್ ಅಷ್ಟೇ. ಅದಂತ ನನಗೇನು ಅರ್ಥ ಆಗಲಿಲ್ಲ ಏನು ಮೆಸೇಜ್ ಅಂತಿದೆ. ಬಟ್ ಈ 4% ಪ್ರಿವಿಯಸ್ ಕ್ಯಾಂಡಲ್ಸ್ ಎಲ್ಲ 1%, ಆಮೇಲೆ ಹೆವಿ ವ್ಯಾಲ್ಯೂಮ್ ಇತ್ತು. ಇದನ್ನು ನೋಡ್ಕೊಂಡು ನಾನು ನಿನ್ನೆ 20 ಕ್ವಾಂಟಿಟಿ ಬೈ ಮಾಡಿದೆ, ಜಸ್ಟ್ 20 ಕ್ವಾಂಟಿಟಿಯಿಂದ ಮಾರ್ನಿಂಗ್ ಎಕ್ಸಿಟ್ ಆಗಿದ್ದು 1500 ರೂಪಾಯಿ ಎಕ್ಸಿಟ್ ಆಗಿದೆ ನಾನು. ಆಮೇಲೆ ಏನು ಮಾಡಿದೆ, ಒಂದು ಪುಲ್ ಬ್ಯಾಕಿಗೆ ಮತ್ತೆ ಆ್ಯಡ್ ಮಾಡಿದೆ 70 ಕ್ವಾಂಟಿಟಿ. ಸೊ ಅಲ್ಲಿಂದ ಆಲ್ಮೋಸ್ಟ್ 4.5-4K ತನಕ ಪ್ರಾಫಿಟ್ ಇದೆ ಒಂದು. ಸಪೋಸ್ ಏನಾದರೂ ನಾವು 100 ನಾರ್ಮಲ್ 100 ಕ್ವಾಂಟಿಟಿ ಬೈ ಮಾಡ್ತೀನಿ, ಎಲ್ಲೇ ಬೈ ಮಾಡಿದ್ರು 100 ಅಥವಾ 200 ಕ್ವಾಂಟಿಟಿ ಬೈ ಮಾಡಿದ್ರೆ ಆಲ್ಮೋಸ್ಟ್ 20 ಸಾವಿರ ತನಕ ಹಾಕಿತ್ತು. ಇವನ್ ನಾನು 70 ಕ್ವಾಂಟಿಟಿ ನಾವು ಕಂಟಿನ್ಯೂ ಆಗಿ ಇಟ್ಟಿದ್ರು 16-17 ತನಕ ಪ್ರಾಫಿಟ್ಸ್ ಆಗ್ತಿತ್ತು. ಸೊ ಏನು ಮಾಡೋಕ್ಕಾಗಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸ್ಕಿಲ್ ಅಂತೂ ಬಂದಿದೆ. ಇದನ್ನ ಬಿಗ್ ಮೂವ್ಮೆಂಟ್ ಕ್ಯಾಚ್ ಮಾಡಿದೆ ಇವತ್ತು. ಯಾಕಂದ್ರೆ ಇವತ್ತು ಎರಡು ಕ್ಯಾಂಡಲ್ಸ್ ಬಿಗ್ ಮೂವ್ಮೆಂಟ್ ಕ್ಯಾಚ್ ಆಗಿದೆ. ಇನ್ನೊಂದೇನಪ್ಪ ಅಂದ್ರೆ ಇವತ್ತು ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ. ನೀವೇನಾದ್ರೂ ಸ್ವಲ್ಪ ತಲೆ ಓಡಿಸಿ ಯಾವ್ದಾದ್ರು ಒಂದೆರಡು ಬಿಗ್ ಮೂವ್ಮೆಂಟ್ ಸ್ಟಾಕ್ ಹಿಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಮೂವ್ಮೆಂಟ್ ಸಿಗ್ತದೆ. ಇದ್ರಾಗ ಅಂತ ಹೇಳ್ಕೊಳ್ಳೋಂಥದ್ದೇನಿಲ್ಲ. ಬಟ್ ಇದನ್ನ ನಾವು ಸೆನ್ಸೆಕ್ಸ್ 300-400 ಪಾಯಿಂಟ್ ಹೊಡೆದಾಗ ನಾವು ಕ್ಯಾಚ್ ಮಾಡೋದಲ್ಲ, ಅವಾಗ ನಮ್ಮ ನಾಲೆಜ್ ಜಾಸ್ತಿ ಐತಿ ತಿಳ್ಕೊಬೇಕು. ಈಗ ಏನೋ ಬಿಗ್ ಮೂವ್ಮೆಂಟ್ ಕ್ಯಾಚ್ ಮಾಡಿವಪ್ಪ ಅಂದ್ರೆ ಆಲ್ರೆಡಿ ಸೆನ್ಸೆಕ್ಸ್ 1200 ರೂಪಾಯಿ ಪಾಯಿಂಟ್ ಹೋಗೈತಿ. ಸೊ ಏನೋ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮೂವ್ಮೆಂಟ್ ಕ್ಯಾಪ್ಚರ್ ಮಾಡಿದಂಗೆ. ಬಟ್ ಯಾವಾಗ ಒಂದು ಸ್ಟಾಕ್ ಸೆನ್ಸೆಕ್ಸ್ ನಿಫ್ಟಿ 2 ಪಾಯಿಂಟ್ ಹೊಡಿರ್ತಲ್ಲ, ಲೆಸ್ ದನ್ 1% ಮೂವ್ ಆಗಿರ್ತದಲ್ಲ, ಅವಾಗ ನಾವೇನು ಈ ಥರ ಸ್ಟಾಕ್ ಹಿಡಿದಂದ್ರೆ ಡೆಫಿನೆಟ್ಲಿ ಅದು ನಮ್ಮ ಸ್ಕಿಲ್ ಅನ್ಕೋಬಹುದು. ಇದು ನನ್ನ ಸ್ಕಿಲ್ ಏನಲ್ಲ, ಮಾರ್ಕೆಟ್ ಮೂವ್ ಆಗಿದೆ ಇಷ್ಟ. ಇಲ್ಲಿ ನೋಡಿ ಇದು 4%, ಇಲ್ಲಿ ಬೈ ಮಾಡಿದ್ದು ನೆಕ್ಸ್ಟ್ ನೋಡ್ರಿ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟೇಜ್ ಹೋಯ್ತು ಅಂದ್ರೆ ಇದು 13%. 13% 271 ಪಾಯಿಂಟ್ಸ್ ಮೂವ್ ಆಗೈತೆ. ಆಸಮ್ ಮೂವ್ ಆಗೈತೆ. ನನ್ನ ಸ್ಟಾಕ್ ಮೂವ್ ಆಗಿದೆ ನೋಡಿ 500 ರೂಪಾಯಿ ತನಕ ಮೂವ್ ಆಗಿದೆ. ಬಟ್ ಅವೆಲ್ಲ ಹೆವಿ ಇದ್ದು ಸ್ಟಾಕ್ 3000-4000 ರೂಪಾಯಿ ಪ್ರೈಸ್ ಇತ್ತು ಸ್ಟಾಕ್ ಎಷ್ಟು ಮೂವ್ ಆಗಿದೆ. ಬಟ್ 1900 ರೂಪಾಯಿ ಸ್ಟಾಕ್ ಮೂವ್ ಆಗಿದೆ. ಇದಕ್ಕಿಂತ ಮುಂಚೆ HDFC ನೋಡಿದ್ದೆ. HDFC ಮರ್ಜ್ ಆದಾಗ ಅವಾಗ ಒಂದ್ಸಲ ಮೂವ್ಮೆಂಟ್ ಆಗಿತ್ತು. HDFC 130 ಪಾಯಿಂಟ್ಸ್ ಅದ ಹೈಯೆಸ್ಟ್ ನಾನು ನೋಡಿದ್ದು. ಬಟ್ ಇದು 217 ಮಸ್ತ್ ಮೂವ್ ಆಗಿತ್ತು. ನೋ ಇನ್ನೊಂದೇನಂದ್ರೆ ಇದರ ನಾಳೆ ನಮಗೆ ಎಂಟ್ರಿ ಮಾಡಕ್ಕೆ ನಾಳೆ ಇದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ಏನಾಗಬೇಕು ಗ್ರೋ ಆಗಿಬಿಟ್ಟಿದೆ. ಇನ್ನೇನಾಗುತ್ತೆ ಅಂದ್ರೆ ಮತ್ತೆ ಈ ಥರ ಕನ್ಸಲ್ಟೇಟ್ ಆಗುತ್ತೆ ಒಂದು ಸ್ವಲ್ಪ ದಿನ, ಆಮೇಲೆ ಮತ್ತೆ ಬ್ರೇಕ್ ಆಗುತ್ತೆ. ಸೊ ನಾಳೆ ಇದನ್ನ ಯಾರು ನೋಡ್ಕೊಂಡು ಬೈ ಮಾಡಕ್ಕೆ ಹೋಗ್ಬೇಡಿ. ಆಲ್ರೆಡಿ ಪ್ರೈಸ್ ಎಕ್ಸ್ಟೆಂಡ್ ಆಗಿದೆ, ಜಸ್ಟ್ ಹೋಗ್ಬೇಕು ಅಷ್ಟೇ. ಹೆಚ್ಚು ಗೊತ್ತು. ನೋ ಇದು ಬರಬಾರ್ದು. ಬಟ್ ಏನು ಮಾಡೋದು, ವಿಕ್ಸ್ ಒಂದು ಮ್ಯಾಲ್ ಜಾಸ್ತಿ ಇದೆಯಲ್ಲ, ಸೊ ಕ್ಲೋಸ್ ನಿಯರ್ ಆಗಿಲ್ಲ. ಆಮೇಲೆ 10% ಆಗಿದೆ, ತಲೆ ಕೆಡಿಸ್ಕೋಬೇಡಿ ಬಿಟ್ಟು. ಇದು ಮೂಮೆಂಟ್ 18% ಆಗಿದೆ. ಸೂಪರ್. 800 ರೂಪಾಯಿ ನೋಡ್ರಿ. ಓ ಮೈ ಗಾಡ್, ಇದು ಆಲ್ರೆಡಿ ನಾನು ಸ್ಟಾಕ್ ವಾಚ್ ಲಿಸ್ಟ್ನಾಗ ಇತ್ತು. ನಾನು ಸರಿಯಾಗಿ ನೋಡಿಲ್ಲ ಇದನ್ನು. ಇಲ್ಲಿ ಮೊನ್ನೆ ಇದನ್ನು ಜಿಂದಾಲ್ ತೆಗೆದಿಟ್ಟಿದ್ದೆ ಮಾರ್ಕ್ ಮಾಡಿ. ಇದು ಮಸ್ತ್ 800 ರೂಪಾಯಿ ಸ್ಟಾಕು ಒಂದು 100 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. 800 ರೂಪಾಯಿ ಸ್ಟಾಕ್ ಸೂಪರ್.
ಇಂಥ ವಾರಕ್ಕೆ ಒಂದು ನಾವು ಸ್ಟಾಕ್ ಕ್ಯಾಪ್ಚರ್ ಮಾಡಿದ್ರೆ ಸಾಕು, ಆರಾಮ್ಸೆ ರಿಟರ್ನ್ ಮಾಡ್ಕೋಬಹುದು. ಕ್ಯಾಪಿಟಲ್ ಡಬಲ್ ಒಂದು ವರ್ಷ ಅಲ್ಲ, 3-4 ತಿಂಗಳು ಡಬಲ್ ಆಗುತ್ತೆ. ಇವೆಲ್ಲ ಬಟ್ ಇದು ಎಂಟ್ರಿ ಮಾಡಕ್ಕೆ ಇನ್ನೊಂದು ಅಪೋಸಿಟ್ ಏನಂದ್ರಪ್ಪ, ಯಾವ್ದು ಇದೆಲ್ಲ ಇದನ್ನು ನಾನು ಯೋಚನೆ ಮಾಡ್ತಿದ್ದೀನಿ. ಒಂದ್ಸಲ ಇದೇನಾದ್ರೂ ಬ್ರೇಕ್ ಆದ್ರೆ ಮೇಲಿಂದು ಡೆಫಿನೆಟ್ಲಿ ಇದೊಂದು ಬಿಗ್ ಮೂವ್ ಸಿಗುತ್ತೆ. ಇದು ಡೆಫಿನೆಟ್ಲಿ ಇದು 4% ಬ್ರೇಕ್ಔಟ್ ಒಳಗೆ ಬರಂಗಿಲ್ಲ, ಇದು ಟ್ರಯಾಂಗಲ್ ಬ್ರೇಕ್ಔಟ್ ಒಳಗೆ ಬರ್ತೀವಿ, ಅದ್ರಾಗ ಚೆಕ್ ಮಾಡ್ಬೋದು. ಜಸ್ಟ್ ಸೊ ಅಲ್ಲಿ ಸರ್ಚ್ ಆಗೋದು ಇಲ್ಲ, ಸಾರಿ ಇದು ಅಲ್ಲ, ಜಸ್ಟ್ ಸ್ಟೈಲ್ ಉಪಯೋಗಿಲ್ಲ. ನೋ ನೋ ಹಾ ಇದಿದೆ ನೋಡ್ರಿ, ಬೆಸ್ಟ್ ಆಗಿದೆ. ಇಲ್ಲೊಂದು ಚಾನ್ಸ್ ನೋಡಿ, ಇದನ್ನು ಮಾರ್ಕ್ ಮಾಡಿ. ಓಕೆ, ಇಲ್ಲಿ ಏನಾದ್ರು ಸ್ಟಾಕ್ ಹೆಸರು ನಿಂತಿ ಫ್ಲಾಗ್ ಇದು ಹೊಸ ಬಟ್ ನೋಡಿ, ಇಲ್ಲಿ ನಾವು ಎಂಟ್ರಿ ಮಾಡಬಹುದು. ಒಂದು ಫಸ್ಟ್ ಪುಲ್ ಬ್ಯಾಕು, ಸೆಕೆಂಡ್ ಪುಲ್ ಬ್ಯಾಕು, ಇಲ್ಲಿ ನೋಡಿ ಇದು ಮೂವಿ 283ಇಂದ ಆಲ್ಮೋಸ್ಟ್ 334 ಸೊ 50 ಪಾಯಿಂಟ್ಸ್. ಸೂಪರ್ ಸೂಪರ್, 50 ಅಲ್ಲ 30 ಪಾಯಿಂಟ್ಸ್. ಓ 50 ಪಾಯಿಂಟ್ಸ್, 300 ರೂಪಾಯಿ ಸ್ಟಾಕ್ 50 ಪಾಯಿಂಟ್ಸ್ ನೋಡಿ ಎಷ್ಟು ಬೈ ಮಾಡ್ತಾರೆ. ಇಂಟರ್ಡೇಲಿ ನಾವು ಬೈ ಮಾಡ್ಕೋದ್ರೆ ಹಾರ್ಡ್ಲಿ ಇರೋದು 150 ರೂಪಾಯಿ ಬರ್ತದೆ. 300 ಇಂಟರ್ಡೇಲಿ ಬೈ ಮಾಡ್ಕೋದು 70 ರೂಪಾಯಿ. ಅದು ಒಂದು ಸ್ಟಾಕ್ ತಗೋ 70 ರೂಪಾಯಿ, 1,000 ಅಂದ್ರೆ 70,000 ರೂಪಾಯಿ 1,000 ಸ್ಟಾಕ್ ಬರ್ತದೆ. ಇದು ನೆಕ್ಸ್ಟ್ ಮೂವ್ ಆಗಂಗಿಲ್ಲ, ಇದು ಮೂವ್ ಆಗಂಗಿಲ್ಲ, ಇದು ಇಲ್ಲ, ಇದು ಇಲ್ಲ. ಇದು ಒಂದು ಚಾನ್ಸ್ ಇದೆ, ಯಾಕಂದ್ರೆ ಟ್ರಯಾಂಗಲ್ ಬ್ರೇಕ್ಔಟ್ ಒಳಗೆ ಬರುತ್ತೆ ಪ್ಲಸ್, ಆಮೇಲೆ ಪ್ರಿವಿಯಸ್ ಕ್ಯಾಂಡಲ್ ಯಾವ 1% ಇಲ್ಲ, ಆಮೇಲೆ ಮ್ಯಾಲೆ ಓಪರ್ ನಮ್ಗೆ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ. ನೆಕ್ಸ್ಟ್ ಏನು ಟಚ್ ಆಗೈತೆ ಅಂದ್ರೆ ಹೈ ಇಸ್ ಸ್ಕೈ ಅಂತಾರಲ್ಲ, ಹಂಗೆ ಮ್ಯಾಲೆ ಎಷ್ಟು ಹೋಗೋದು ಇದ್ರದ್ದು ಈಗ. ಇಲ್ಲಿ ಫಸ್ಟ್ ಪುಲ್ ಬ್ಯಾಕ್ ಕನ್ಸಾಲಿಡೇಷನ್ ಮತ್ತೆ ಬ್ರೇಕ್ಔಟ್, ಇದು ಬ್ರೇಕ್ಔಟ್ ಆಗೈತಿ 4% ಆಗೈತಿ. ಇದನ್ನ ಮಾತ್ರ ಡೆಫಿನೆಟ್ಲಿ ನಮ್ಮ ವಾಚ್ ಲಿಸ್ಟ್ ಹಾಕೊಳ್ಬೇಕು ಮಂಡೇ ಟ್ರೇಡ್ ಮಾಡ್ಲಕ್ಕೆ. ಇದೇನೇ ಎಲ್ ಟಿ ಪುಟ್ಸ್ ಆಲ್ರೆಡಿ ನಮ್ಮ ಮುಂದೆ ಒಂದು ಮಾರ್ಕ್ ಮಾಡಿಟ್ಟಿದ್ದೆ. ಇಲ್ಲಿ ಮಾರ್ಕ್ ಮಾಡಿಟ್ಟಿನಿ, ಕೆಲವೊಂದ್ಸಲ ಬ್ರೇಕ್ ಆಗ್ತಾವ, ಕೆಲವೊಂದ್ಸಲ ನೋಡೋಕಂಗಿಲ್ಲ. ಯಾಕಂದ್ರೆ ನಮ್ಗೊಂದು 12 ಸ್ಟಾಕ್ ನಾವು ಸೆಲೆಕ್ಟ್ ಮಾಡಿರ್ದಪ್ಪ ಅಂದ್ರೆ ಒಂದಿಂದಾಗ ಹಾರ್ಡ್ಲಿ ಒಂದು 3-4 ಕಡೆ ಅಷ್ಟು ಲಕ್ಷ ಹೋಗೋದು, ಎಲ್ಲ ಕಡೆ ಹೋಗಂಗಿಲ್ಲ. ಇಲ್ಲ ಅಂದ್ರೆ ಏನಾಗೈತೆ, ಏನೋ ಮಾಡಿದ್ರೆ ಒಂದು ಮೂವ್ಮೆಂಟ್ ಆಗಿಬಿಟ್ಟಿರುತ್ತೆ. ಸೊ ಒಂದು 3-4% ಮೂವ್ಮೆಂಟ್ ಆದ್ಮೇಲೆ ಅದ್ರ ಬೈ ಮಾಡಕ್ಕೆ ಧೈರ್ಯನ ಬರಂಗಿಲ್ಲ. ಯಾಕಂದ್ರೆ ನಾನು 3% ನನ್ನ ಕಡೆ ಇದು ಬಿಟ್ಟು ನಾ ಜಂಪ್ ಮಾಡಿದ ಹಾಕಿದೆ. ಸಪೋಸ್ ಏನಾದ್ರೆ ನನ್ನ ಮಾರ್ಕೆಟ್ ನಾನು ಪರವಾಗಿ ನಿಂದಿರ್ಲಿಲ್ಲಪ್ಪ ಅಂದ್ರೆ ನನ್ನ ಸ್ಟಾಪ್ ಲಾಸು ಪ್ಲಸ್ 3% ಎಕ್ಸ್ಟ್ರಾ ರಿಸ್ಕ್ ಅದನ್ನು ಕೂಡಿಸಿ ನಾನು ಲಾಸ್ ಆಗುತ್ತೆ. ಹಾಗಾಗಿ ಸರಿಯಾಗಿ ಎಂಟ್ರಿ ಸಿಗಲಿಲ್ಲ ಅಂದ್ರೆ ಬಿಟ್ಬಿಡ್ತದೆ ಸ್ಟಾಕ್. ಸೊ ಇದನ್ನ ಬಿಟ್ಟಿದ್ದೈತಿ ನೋಡಿ ನಾವು ಎಲ್ಲಿಗೆ, ನಾವು ಇಲ್ಲಿ ಎಂಟ್ರಿ ಮಾಡೋದು ಬಿಟ್ಟು ಆಲ್ರೆಡಿ 400 ರೂಪಾಯಿ ಹೋಗಿದೆ, 330 ಹೋಗಿದೆ. ಸೊ ನೋ ಪ್ರಾಬ್ಲಮ್, ಇದೊಂದು ಮಾರ್ಕ್ ಮಾಡಿಟ್ಟು ಆಮೇಲೆ ಇದನ್ನು ಮಾಡ್ಬೋದು. ರೆಸಿಸ್ಟೆನ್ಸ್ ಐತಿ ಇಲ್ಲಿ, ಬಟ್ ನೋಡೋಣ ಒಂದ್ಸಲ ಮಾರ್ಕ್ ಮಾಡಿ. ಯಾಕಂದ್ರೆ ಪೇಟಿಎಮ್ ಇದೇ ಥರ ಪ್ಯಾಟರ್ನ್ ಆಗಿತ್ತು ನಾವು ಬೈ ಮಾಡಿದಾಗ, ಸೊ ಅದು ಕ್ರಾಸ್ ಆಗಿ ಹೋಯ್ತು. ನೋಡೋಣ ಇದನ್ನು ನಾಳೆ ಹೆಂಗಾಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಮೋಸ್ಟ್ ಆಫ್ ದ ಕೇಸ್ ನಾವೇನು ಮಾರ್ಕ್ ಮಾಡಿರ್ತಲ್ಲ, ಇದರಲ್ಲಿ ಪ್ರೈಸ್ ಆರ್ಗ್ಯಾನಿಕ್ಲಿ ಹೋಗೋಕ್ಕಿಂತ ಸ್ಟಾರ್ಟಿಂಗ್ ಪಾಯಿಂಟ್ ಇಮಿಡಿಯೇಟ್ಲಿ ಗ್ಯಾಪ್ ಅಪ್ ಆಗಿಬಿಡ್ತಾವೆ. ಅದನ್ನ ಈಗ ಕ್ಯಾಪ್ಚರ್ ಮಾಡೋದು ಕಷ್ಟ. ಗ್ಯಾಪ್ ಅಪ್ ಆದವು ಅಂದ್ರೆ 3%, 4%, 5% ಗ್ಯಾಪ್ ಅಪ್ ಆದವು ಅಂದ್ರೆ ನೆಕ್ಸ್ಟ್ ನಮ್ಗೇನಾದ್ರು ಸರಿಯಾಗಿ ರಿಟರ್ನ್ ಸಿಕ್ತಪ್ಪ ಅಂದ್ರೆ ಎಕ್ಸಿಟ್ ಆಗಿಬಿಡೋದು, ನೆಕ್ಸ್ಟ್ ಲೆವೆಲ್ ವೇಟ್ ಮಾಡಂಗಿಲ್ಲ. ಬ್ಯಾಡ. ಮನೋರಮ ಅಸ್ಸಂ ಇದೊಂದ್ಸಲ ಮಿಸ್ ಮಾಡಿದ್ನಿ ಎಂಟ್ರಿ. ಇದು ಐತೆ ನೋಡ್ರಿ, ಯಾಕಂತ ಕೇಳ್ರಿ, ಜಸ್ಟ್ ಫುಲ್ ಬ್ಯಾಕ್ ರೀ. ಇವೆರಡು ಪಾಯಿಂಟ್ಸ್ ಇರಲಿಲ್ಲ ಅಂದ್ರೆ ನಾನು ಎಂಟ್ರಿ ಮಾಡ್ತಿದ್ದಿಲ್ಲ. ಒಂದು ಇದೇನಾಗಿದೆ ನೋಡ್ರಿ, ನೆನ್ಪಿಟ್ಕೋರಿ, ಒಂದು ಬೇಸ್ ಕ್ರಿಯೇಟ್ ಆಗೈತಿ ನೋಡ್ರಿ. ಎಷ್ಟದ್ದು 3 ತಿಂಗಳು ಒಂದು ಬೇಸ್ ಕ್ರಿಯೇಟ್ ಐತಿ. ಜೂನ್ದಿಂದ ಬೇಸ್ ಬ್ರೇಕ್ಔಟ್ ಆಗೈತಿ. ಬ್ರೇಕ್ಔಟ್ ಆಗಿ ಒಂದು ಸ್ಮಾಲ್ ಫುಲ್ ಬ್ಯಾಕ್ ಬಂದೈತಿ. ಫುಲ್ ಬ್ಯಾಕ್ನಾಗ ವ್ಯಾಲ್ಯೂಮ್ ಜಾಸ್ತಿ ಐತಿ. ಸಾರಿ ನೋಡಿ, ಇಲ್ಲಿ ಬ್ರೇಕ್ಔಟ್ನಾಗ ವ್ಯಾಲ್ಯೂಮ್ ಜಾಸ್ತಿ ಐತಿ, ಫುಲ್ ಬ್ಯಾಕ್ನಾಗ ವ್ಯಾಲ್ಯೂಮ್ ಇಲ್ಲ. ನೆಕ್ಸ್ಟ್ 4% ಬ್ರೇಕ್ಔಟ್, ಸೂಪರ್ ಬ್ರೇಕ್ಔಟ್. ಸೊ ನಾವು ಇದನ್ನೇನಾದ್ರು ಜಸ್ಟ್ ಕ್ಯಾಪ್ಚರ್ ಮಾಡಿದ್ವು ಅಂದ್ರೆ ಬೇಸ್ದಿಂದ ಮೂವ್ ಆಗದತ್ರಿ. ಸೊ ಆರಾಮ್ಸೆ ನಾವು 20-30% ಕ್ಯಾಪ್ಚರ್ ಮಾಡ್ಕೋಬಹುದು. 20-30-40% ಕ್ಯಾಪ್ಚರ್ ಮಾಡ್ಬೋದು ಇದ್ರಾಗ. ಇದೊಂದು ಸ್ಟಾಕ್ ನಮ್ಮ ವಾಚಸ್ನಾಗ ನಮಗೆ ಬೇಕಾಗಿದ್ದು 30-40 ಅಲ್ಲ, 5-10% ಸಾಕು. 30% ಅದು ಯಾಕಂದ್ರೆ ನಾನು ಇನ್ನೊಂದು ಬುಕ್ ಓದ್ತಾ ಇದ್ದೀನಿ ಇದ್ರ ಜೊತೆಗೆ. ಎಲ್ಲಿ ಬುಕ್ ಹೆಸರು ಅಂದ್ರೆ ಹೌ ಟು ಮೇಕ್ ಮನಿ ಇನ್ ಅ ಸ್ಟಾಕ್ ಮಾರ್ಕೆಟ್. ಸೊ ಇದು ಬೆಸ್ಟ್ ಬುಕ್ ಐತ್ರಿ. ಅಂದ್ರೆ
ಇನ್ವೆಸ್ಟಿಂಗ್ ಒಳಗೆ ಬೆಸ್ಟ್ ಬುಕ್ ಇದು. ಆಲ್ಮೋಸ್ಟ್ ಫಸ್ಟ್ ಪ್ರಿಪೇರ್ ಮಾಡೋದು ಎಲ್ಲರೂ ಇದನ್ನ ಓದ್ರಿ ಇದ್ರಾಗ ಏನೈತಪ್ಪ ಅಂದ್ರೆ, ಸೊ ಒಂದು ಕ್ಯಾನ್ಸಲಿಸಮ್ ಮತ್ತೊಂದು ಸಿಸ್ಟಮ್ ಐತಿ, ಸ್ಟಾಕ್ ಸೆಲೆಕ್ಷನ್ ಮೆಥಡ್. ಕ್ಯಾನ್ಸಲ್ ಬಂದ್ರೆ ಯಾವ ತರ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು, ಅರ್ನಿಂಗ್ಸು, ಸೇಲ್ಸು, ಗ್ರೋತು, ಆಮೇಲೆ ವ್ಯಾಲ್ಯೂಮು, ಆಮೇಲೆ ಒಂದು ಸರ್ಟನ್ ಪ್ಯಾಟರ್ನ್ಸ್ ಅದಾವ. ಕಪ್ ವಿತ್ ಹ್ಯಾಂಡಲ್ಸು, ಡಬ್ಲ್ಯೂ ಬಾಟಮ್ ಬ್ರೇಕ್ಔಟು, ಆಮೇಲೆ ಅಸೆಂಡಿಂಗ್ ಟ್ರಯಾಂಗಲ್ ಬ್ರೇಕ್ಔಟು, ಬಾಕ್ಸ್ ಬ್ರೇಕ್ಔಟು, ಈ ತರ ಒಂದು 4-5 ಪ್ಯಾಟರ್ನ್ಸ್ ಅದಾವ. ಆ 4-5 ಪ್ಯಾಟರ್ನ್ಸ್ ಅಂದಾಗ ಏನಾಗಿದೆ ಅಂದ್ರೆ, ವರ್ಲ್ಡ್ ಬೆಸ್ಟ್ ಕಂಪನೀಸ್ ಏನದಲ್ಲ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅವು ಪ್ರತಿ ಸಲ ಏನು 200%, 300%, 1000%, 2000% ಏನು ಮೂವ್ಮೆಂಟ್ ಕೊಟ್ಟಿದಾವಲ್ಲ ಒಂದೊಂದು ಸ್ಟಾಕ್. ಅದ್ರಾಗ ಒಂದು ಯಾವ್ದು ತೋರ್ಸ್ಯಾರ ಅವರು, ಯಾವ ಅವ್ರ ಪರ್ಸೆಂಟೇಜ್ ಎಷ್ಟು ಅಂದ್ರೆ 1600% ಕ್ಯಾಪ್ಚರ್ ಮಾಡಿದಾರೆ ಅವರು. 1600% ಲೆಕ್ಕ ಹಾಕಿ 1600 ಟೈಮ್ಸ್ ಡಬಲ್ ಆಗೈತೆ ಅವ್ರ ಅಮೌಂಟ್. 1 ಟೈಮ್ಸ್ ಅಲ್ಲ, 1600 ಟೈಮ್ಸ್. ಸರ್ 16 ಟೈಮ್ಸ್, 16 ಟೈಮ್ಸ್. 100 ಟೈಮ್ಸ್ ಅಂದ್ರೆ 1 ಡಬಲ್ ಆಗತ್ತಲ್ಲ, 16 ಟೈಮ್ಸ್ ಡಬಲ್ ಆಗಿದ್ದಾರೆ ಇನ್ ದ ಪೀರಿಯಡ್ ಆಫ್ 7 years, 7 ವರ್ಷದಾಗ. ಸೊ ಆ ಮೆಥಡ್ಗಳಲ್ಲೆಲ್ಲ ಅವ್ರು ಮಾರ್ಕ್ ಮಾಡ್ತಾರೆ. ಸೊ ಅದು ಬೆಸ್ಟ್ ಬುಕ್ ಐತೆ. ಇವಾಗ ಇನ್ವೆಸ್ಟಿಂಗ್ ಮಾಡೋರು ಯಾರಾದ್ರೂ ಸ್ವಿಂಗ್ ಟ್ರೇಡ್ ಮಾಡ್ಬೋದು, ಇನ್ವೆಸ್ಟಿಂಗ್ ಮಾಡೋರು ಆ ಬುಕ್ ಓದಿ. ಯಾಕಂದ್ರೆ ನಾನು ಇದನ್ನೊಂದ್ಸಲ ಓದಿದ್ನಿ, ಮೊದಲ ಬಿಗಿನಿಂಗ್ದಾಗ ಓದಿದ್ನಿ, ಅಷ್ಟು ಅರ್ಥ ಆಗಿದ್ದಿಲ್ಲ ಅದು ಏನೈತಿ ಏನಂತ ತಕ್ಷಣ. ಬಿಗಿನಿಂಗ್ದಾಗ ಹೆಂಗಿತ್ತಂದ್ರೆ ಇಮಿಡಿಯೇಟ್ಲಿ ಅಮೌಂಟ್ಗಳು ಹೆಂಗಂದ್ರೆ ರಾತ್ರಿ ಅಮೌಂಟ್ ಬರ್ಬೇಕು, ಹಂಗೆ ಟ್ರೇಡಿಂಗ್ ಮಾಡೋದು ಕಲಿಬೇಕಾಗಿತ್ತು. ಸೊ ಅವಾಗ ಏನು ಮಾಡಿದ್ದು, ಸೊ ಯೂಟ್ಯೂಬ್ದಾಗ ಏನು ನಮ್ಮ ಬಾಸ್ಗಳು ಹೇಳ್ತಾರಲ್ಲ ಅವು ಬುಕ್ ಓದಿದ್ದು. ಬಟ್ ಅವಲ್ಲ ನಾಲೆಜ್ ಬೆಸ್ಟ್ ಅಂದ್ರೆ ಇಂಗ್ಲೀಷ್ ಆಥರ್ ಬುಕ್ಸ್ ಓದ್ಬೇಕು. ಇಂಗ್ಲೀಷ್ ಆಥರ್ ಏನು ಪ್ರಿಪೇರ್ ಮಾಡ್ತಾರೆ. ನಮ್ಮಲ್ಲಿ ಯೂಟ್ಯೂಬ್ದಾಗ ಕೆಲವೊಂದು ಜನ ಜೆನ್ಯೂನ್ ಅದಾರ, ಅವ್ರು ಹೇಳ್ತಾರೆ. ಬಟ್ ಇನ್ನೊಂದಿಷ್ಟು ಕೆಲವೊಂದು ಸಲ ಬುಕ್ ಹೇಳಂಗಿಲ್ಲ ಅವ್ರು ಇದನ್ನ ಓದ್ರಿ ಅಂತ ಹೇಳ್ತಾರೆ. ಸೊ ಬುಕ್ ಓದ್ಬೇಕು, ಬುಕ್ ಓದಿದ್ರೆ ನಾಲೆಜ್ ಜಾಸ್ತಿ ಆಗುತ್ತೆ ಅಷ್ಟೇ. ಇದೊಂದು ಸ್ಟಾಕ್ ಮಾರ್ಕ್ ಮಾಡಿ. ಇದು ಇಲ್ಲ, ಇದಿಲ್ಲ. ಓಕೆ, ಇದು ಟ್ರಯಾಂಗಲ್ ಬ್ರೇಕ್ಔಟ್ ಆಗೈತಿ, ಬಟ್ ಇದು ಬ್ಯಾಡ್ ತೋರಿ. ನಾನು ಮಾರ್ಕ್ ಮಾಡಿದ್ದೆ ಅಲ್ಲಿ ಟ್ರಯಾಂಗಲ್ ಒಳಗೂ ಬ್ರೇಕ್ಔಟ್ ಆಗಿದೆ. ಬಟ್ ಏನು ಇದು ಆಕ್ಚುಲಿ ತಗೋಬೇಕಂತ ಪ್ಲಾನ್ ಇತ್ತು ನನಗೆ, ಇದನ್ನು ಬ್ರೇಕ್ಔಟ್ ನೋಡಿದ್ರೆ. ಬಟ್ ಪ್ರೈಸ್ ನೋಡಿದ್ರೆ 4000 ಇತ್ತು, ಬ್ಯಾಡ್ ಅನ್ಸ. 4000 ಎಷ್ಟು ತೊಗೋಬೋದು, ಈ 1 ಲಕ್ಷಕ್ಕೆ ಹಾರ್ಡ್ಲಿ ಒಂದು 20 ಸ್ಟಾಕ್ ತೊಗೋಬೋದು ನಾನು. ಹಾಗಾಗಿ ಇದನ್ನು ತೊಗೊಳಕೋಲ್ಲ. ನಂದು ಏನಪ್ಪ ಅಂದ್ರೆ ಪ್ರೈಸ್ 1500 ಮೇಲೆ ಇರಬಾರ್ದು. ನಾ ಸ್ವಿಂಗ್ ಟ್ರೇಡ್ ಮಾಡ್ತಂದ್ರೆ ಈಗ ರೇರ್ ಏನಾದ್ರು ಚಲೋ ಅನ್ಸಿರ್ ತಗೋತೀನಿ. ಬಟ್ 1500 ಒಳಗೆ ಇರಬೇಕು. ಅಂದ್ರೆ ಅಟ್ಲೀಸ್ಟ್ ಒಂದು 100-150 ಕ್ವಾಂಟಿಟಿ ತಗೋಬಹುದು. ಅಪ್ಪ ಒಂದೇನೋ 10-15 ಪಾಯಿಂಟ್ ಮೂವ್ ಆದ್ರೆ ಒಂದು 3-4 ಸಾವಿರ ಪ್ರಾಫಿಟ್ ಆಕೈತಪ್ಪ ಒಂದು 2-3 ದಿನ. ಬಟ್ ಇಂಥ ಸ್ಟಾಕ್ ತೊಗೊಂಡ್ರೆ ಏನಾಗುತ್ತೆ ಅಂದ್ರೆ, ಸಪೋಸ್ ನಾವೇನಾದ್ರೂ ಸ್ವಲ್ಪ ಬಿಗಡಾಯಿಸಿದ ರಾಂಗ್ ಸೈಡ್ನೇ ತೊಗೊಂಡು ಅಂದ್ರೆ ಸ್ಟಾಕ್ ಮೂವ್ ಆದ್ರೆ 300-400 ಪಾಯಿಂಟ್ಸ್ ಎಕ್ದಮ್ ಒಂದೇ ದಿನದ ಮೂವ್ ಆಗ್ತಾವೆ. ಹಂಗಾಗಿ ಹೆದರಿಗೆ ಬರ್ತೀನಿ ಸ್ಟಾಕ್ ತಗೋ. MCX ಇದು ಬೇಡ. ಮೆಡಿ ಅಸಿಸ್ಟೆಂಟ್ ಸ್ಟಾಕ್ ಇತ್ತು, ಇದು ಬೇಡ. ನೋ, ಇದು ಮಸ್ತ್ ಐತಿ. ಪ್ರಿವಿಯಸ್ ಕ್ಯಾಂಡಲ್ ಆಲ್ರೆಡಿ 5% ಮೂವ್ ಆಗಿದಲ್ಲ, ಇನ್ನೇನು ಮೂವ್ ಮಾಡೋದು ಬೇಡ. ಬ್ರೇಕ್ಔಟ್ ಚಲೋ ಐತಿ, ಬ್ರೇಕ್ಔಟ್ ಮಸ್ತ್ ಐತಿ. ಇದು ತಗೋಬಹುದು. ಇದನ್ನ ಇದ್ರಾಗ ತೊಗೊಳಕ್ಕಿಂತನೂ ನಾವು ಈ 4% ಬ್ರೇಕ್ಔಟ್ನಾಗೂ ಬೈ ಮಾಡಕ್ ಬರ್ತಕ್ಕಂಥ ಪ್ರಿವಿಯಸ್ ಕ್ಯಾಂಡಲ್ ಯಾವುದು 3-4 ಕ್ಯಾಂಡಲ್ಸ್ 1% ಕಿಂತ ಮೂವ್ ಆಗಿಲ್ಲ. ಇಲ್ಲಿ ನೋಡಿ, ಈ ಕ್ಯಾಂಡಲ್ ಲೆಸ್ ದನ್ 1%, ಇದು ಲೆಸ್ ದನ್ 1%, ಇದು ಲೆಸ್ ದನ್ 1%. ಪ್ಲಸ್ ಇದೇನಾಗಿದೆ ಅಂದ್ರೆ ಬ್ರೇಕ್ಔಟ್ 4%, 5% ಇದೆ, ಇದೊಂದು ಜಾಸ್ತಿ ಇಲ್ಲ. ಸೊ ಏನ್ ಪ್ರಾಬ್ಲಮ್ ಒಂದು ಏನಿದೆ ಅಂದ್ರೆ ಇಲ್ಲೇ ಇದೊಂದು ಪ್ರಾಬ್ಲಮ್ ಐತಿ. ಏನಪ್ಪಾ ಅಂದ್ರೆ ಇದೇನಿದೆಲ್ಲ ಈ ರೆಸಿಸ್ಟೆನ್ಸ್ ನಮ್ಗೆ ಏನಾರ ಅಪ್ಲೈ ಹೋಲ್ಡ್ ಮಾಡ್ಬೋದು ಮ್ಯಾಲೆ ಹೋಗ್ಲಿಕ್ಕೆ ಪ್ರೈಸ್. ಸಪೋಸ್ ಪ್ರೈಸ್ ಏನಾದ್ರೂ ಇದನ್ನು ಬ್ರೇಕ್ ಮಾಡಿ ಹೋಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಆಲ್ಮೋಸ್ಟ್ 30% ನಮಗೆ ಮೂವ್ಮೆಂಟ್ ಸಿಗ್ತದೆ ಸ್ಟಾಕ್ನ. ಸೊ ಇದನ್ನ ಅಂತೂ ನಾಳೆ ಬೈ ಮಾಡ್ತೀನಿ ಡೆಫಿನೆಟ್ಲಿ. ಯಾಕಂದ್ರೆ ಟ್ರಯಾಂಗಲ್ ಪೇವರ್ಟ್ ಸೆಟಪ್ ಅದು. ಈ ಪೇವರ್ಟ್ ಸೆಟಪ್ನಾಗ 10-15% ಇಲ್ಲದೆ ನಾವು ಯಾವುದೂ ಎಕ್ಸಿಟ್ ಆಗಿಲ್ಲ. ಆಗ್ತಾವೆ 3%, 2%, 3%. ಬಟ್ ಏನಿದೆ ಅಂದ್ರೆ ಇದ್ರಾಗ ಯಾಕೆ ಇಷ್ಟು ಕಾನ್ಫಿಡೆಂಟ್ ಇದೆ ಅಂದ್ರೆ, ಈ ಸ್ಟಾಕ್ ನೋಡಿ ನಾನು ಏನು ಬೈ ಮಾಡ್ತೀನಲ್ಲ ಇದ್ರ ನನಗೆ ಲಾಸ್ ಇಲ್ಲೇ ಗೊತ್ತೈತಿ. ಇದ್ರ ಲೋ ಅದ ನನ್ನ ಲಾಸ್. ಇದ್ರ ತಳಗೆ ಹೋದ್ರೆ ನಾನು ಯಾವ್ದಕ್ಕಾದ್ರೂ ಎಕ್ಸಿಟ್ ಆಗ್ಬಿಡ್ತೀನಿ. 3%, 2% ಎಕ್ಸಿಟ್ ಹಾಕಿ. ಸೊ ಸ್ಮಾಲ್ ಲಾಸ್ ಎಕ್ಸಿಟ್ ಮಾಡ್ಬೋದು ನನಗೆ ಭಾಳ ದುಃಖ ಅನ್ಸಂಗಿಲ್ಲ. ಏನೋ 1500-1600 ರೂಪಾಯಿ ಲಾಸ್ ಆದ್ಮೇಲೆ ಹೋಗ್ಬಿಟ್ಟು ನಡೀತಿ. ಬಟ್ ಅದ 5-6 ಸಾವಿರ ರೂಪಾಯಿ ಲಾಸ್ ಆಯ್ತಪ್ಪ ಅಂದ್ರೆ 2-3 ಸ್ಟಾಕ್ ಹುಡುಕ್ಬೇಕು ನಾನು, 3-3 ಸಾವಿರ ರೂಪಾಯಿ ರಿಟರ್ನ್ ಕೊಡುವಂಥವು. ಸೊ ಅವಾಗ ಕಷ್ಟ ಆಗೈತೆ. ಸೊ ಯಾಕಂದ್ರೆ ಇದು ನನ್ನ ಎಂಟ್ರಿ, ಇದು ನನ್ನ ಲಾಸ್. ಸಪೋಸ್ ಮಾರ್ಕೆಟ್ ಮೂವ್ಲರ್ ಇಲ್ಲಿ ಬಂತು, ಸಡನ್ಲಿ ಎಕ್ಸಿಟ್ ಹಾಕೊಂಡು ಕೆಲವೊಂದ್ಸಲ ಏನು ಮಾಡ್ತಾನು, ಇಲ್ಲೇ ಒಂದು ಸೆಲ್ ಹೊಡೆದು ಬಿಡ್ತೀನಿ ಇಂಟರ್ಡೇ ಒಳಗೆ. ಯಾಕಂದ್ರೆ ನನಗೆ ಗೊತ್ತೈತಿ ಇದು ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಕೆಳಗೆ ಭಾಳ ಸಡನ್ಲಿ ಫಾಸ್ಟ್ ಬರ್ತೈತೆ. ಹಂಗೂ ಹೋಗ್ಯಾವ, ಹಂಗೂ ಕೆಲವೊಂದ್ಸಲ ಆಗಿತ್ತಲ್ಲ ಇಲ್ಲಿ ಲಾಸ್ ಆಗಿದ್ದು, ಇಲ್ಲಿ ಸೆಲ್ ಮಾಡಿದ್ರು ಇಂಟರ್ಡೇ ಪ್ರಾಫಿಟ್ ಆಗೈತಿ. ಬಟ್ ಅದು ರಿಸ್ಕ್ ರೀ, ಮಾಡಬಾರ್ದು ಆ್ಯಕ್ಚುಲಿ. ಕೆಲವೊಂದ್ಸಲ ಮಾಡ್ತು, ಏನು ಮಾಡ್ಕಂಗಿಲ್ಲ, ಗ್ರೀಡ್ಸ್ ಎಲ್ಲ ಆಸೆ. ಇದು ಬ್ರೇಕ್ಔಟ್ ಆಗಿದೆ. ಇದು ಭಾಳ ಮೂವ್ಮೆಂಟ್ ಆಗಿ 3000 ಸ್ಟಾಕ್ ಐತಿ. ಎಫ್ಎಸ್ಎಸ್ ಇದು ಇಲ್ಲ, ಇದು ಇಲ್ಲ.
ನೋ. ನೋ. ವಿಕ್ಸ್ ಜಾಸ್ತಿ ಆಗಿರೋದ್ ಮೇಲೆ ವಿಕ್ಸ್ ಜಾಸ್ತಿ ಆಗಿತ್ತು ಅಂದ್ರೆ ರಿಜೆಕ್ಷನ್ ಜಾಸ್ತಿ ಐತಿ ಮ್ಯಾಮ್. ನೋ. ನೋ. ಪೇಟಿಎಂ ಎಸ್, ಇವತ್ತಿನ ಸ್ಟಾಕ್. ನಾನು ಇದನ್ನ ನೋಡಿ ತೊಗೊಂಡಿದ್ದು ಟ್ರಯಾಂಗಲ್ ಬ್ರೇಕ್ಔಟ್ನಾಗ. ಇಲ್ಲಿ ನೋಡು, ನಾನು ಫಸ್ಟ್ ನೋಡೋದು ಟ್ರಯಾಂಗಲ್ ಬ್ರೇಕ್ಔಟ್. ಇಲ್ಲಿ ಏನಪ್ಪಾ ಅಂದ್ರೆ ಸ್ಟಾಕ್ಸು 10 AM 20 AM ಮೂವಿಂಗ್ ಏರೇಜ್ ಹತ್ಕೊಂಡು ಹೊಂದಿದೆ ಅಂದ್ರೆ ಸರ್ಫಿಂಗ್ ಆಗ್ತಿದೆ, ಅದ್ರ ಮ್ಯಾಲೆ ಹೊಂಟೈತೆ ಹತ್ಕೊಂಡು. ಸೊ ತಳಗ್ ಪ್ರೆಷರ್ ಐತಿ, ತಳಗ್ ಮೂವ್ಮೆಂಟ್ ಆಗ್ತಿಲ್ಲ, ಯಾಕಂದ್ರೆ ತಳಗಿಂದ ಬುಲ್ ಸ್ಪೆಸ್ ಮಾಡ್ತಿದ್ದಾರೆ ಮ್ಯಾಲೆ ಹೋಗ್ಲಿಕ್ಕೆ. ಸೊ ಇಲ್ಲಿ ಮ್ಯಾಲೆ ಏನೈತಿ, ಬರ್ಬರ್ತಾ ಪ್ರೆಷರ್ ಕಮ್ಮಿ ಹಾಕೋತ ಹೊಂಟಿದ್ದೆ ಯಾರ್ದು ಸೆಲ್ಲರ್ಸ್. ಯಾವಾಗ ಇಲ್ಲಿ ಬ್ರೇಕ್ಔಟ್ ಆಯ್ತಲ್ಲ ಮೂಮೆಂಟ್, ಫಸ್ಟ್ 4%, ನೆಕ್ಸ್ಟ್ 4%, ನಾಳೆ ಒಂದು ಕ್ಯಾಂಡಲ್ ಗ್ರೀನ್ ಆಗ್ಬೋದು, ನಾಡ್ದು ಏನಾಗುತ್ತೆ ಇಲ್ಲಿ ಟಚ್ ಆಗಿ ರಿವರ್ಸ್ ಆಗುತ್ತೆ. ಸೊ ಇವತ್ತು ನಾನು ಎಕ್ಸಿಟ್ ಆಗಬೇಕು ಮಾಡಿದೆ, ಆಲ್ರೆಡಿ 4.5 ಸಾವಿರ ಪ್ರಾಫಿಟ್ ಆಗಿದೆ ಇದರಲ್ಲಿ. ಎಕ್ಸಿಟ್ ಆಗಬೇಕು ಮಾಡಿದ್ನಿ, ಮತ್ತೆ ಏನಿಸ್ತು ಬೇಡ, ಒಂದ್ಸಲ ಎಕ್ಸ್ಟ್ರಾ ಕ್ವಾಂಟಿಟಿ ಹಾಕೋನು ಇಲ್ಲಿ ಟಚ್ ಆಗ್ತಿಲ್ಲ, ಮತ್ತೆ ಎಕ್ಸ್ಟ್ರಾ ಒಂದು 50 ಕ್ವಾಂಟಿಟಿ ಜಾಸ್ತಿ ಹಾಕಿನಿ. ಸೊ ಅಡಾಪ್ಟ್ ಮಾಡಿದ್ದೀನಿ. ಆ ಅಡಾಪ್ಟ್ ಮಾಡಿದಾಗ 1 ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ, ಇದರ 4 ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಎಕ್ಸ್ಪೆಕ್ಟ್ ಮಾಡೋಣ ಅಟ್ಲೀಸ್ಟ್ ಇಲ್ಲಿ ರೀಚ್ ಆಗುತ್ತಕ್ಕ. ಇಲ್ಲಿ ರೀಚ್ ಆಯ್ತಪ್ಪ ಅಂದ್ರೆ 28% ಆಗುತ್ತೆ. ನಾನು ಎಂಟ್ರಿ ಪಾಯಿಂಟ್ 28% ನೆಕ್ಸ್ಟ್ 3 days ಒಳಗೆ ಡೇಟ್ನು. ಬಟ್ ಇಲ್ಲಿ ಏನೈತಿಲ್ಲ 2 ದಿನ ನನಗೆ ಹೆದರಿಕೆ ಇತ್ತು. ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ 2 ದಿನ ಏನಿತ್ತು, ಮಾರ್ಕೆಟ್ ಕೆಳಗೊಂಟಿತ್ತು. ಆಲ್ಮೋಸ್ಟ್ ನಂದು 2800 ತನಕ ಲಾಸ್ ಇತ್ತು. ಇದ್ರಾಗ ಲಾಸ್ ಕವರ್ ಆಗಿ 4,700 ರೂಪಾಯಿ ಪ್ರಾಫಿಟ್ ಐತಿ. 4,000. ಹಾ, ಇದು ಓರಿಯೆಂಟ್ ಇವತ್ತು ಎಕ್ಸಿಟ್ ಮಾಡಿದ್ದೆ ನಾನು, ಇವತ್ತು ಮೂವ್ ಆಗೈತೆ ಅದು. ಇದರಲ್ಲಿ 1200-1300 ರೂಪಾಯಿ ಎಕ್ಸಿಟ್ ಮಾಡಿದ್ನಿ. ಈ ಕ್ಯಾಂಡಲ್ ನೋಡಿ ಹೆಂಗೆ ಎಕ್ಸಿಟ್ನ ಯಾವ ಥರ ಎಕ್ಸಿಟ್ ಮಾಡಿ ಅಂದ್ರೆ, ಇಲ್ಲಿ ನನಗಿದು ಇಲ್ಲಿ ತನ ನಾ ಇಲ್ಲೇ ಬೈ ಮಾಡಿದ್ನಿ, ಇಲ್ಲಿ ಬೈ ಮಾಡಿದ್ ನಾನು. ಇಲ್ಲಿ ತಾನು ಆಲ್ಮೋಸ್ಟ್ 1800-1600 ಪ್ರಾಫಿಟ್ ಮಾಡ್ಕೊಂಡು ಮತ್ತೊಂದು 50 ಎಕ್ಸಿಟ್ ಹಾಕೊಂಡು, ಇದೇನು ಹಿಂಗಾಗಿ 8 ಥರ ಪ್ಯಾಟರ್ನ್ ಆಯ್ತಲ್ಲ, ನನಗೆ ಹೆದರಿಗೆ ಬಂತು. ಇನ್ನು ನೆಕ್ಸ್ಟ್ ಇನ್ನೇನಾದ್ರೂ ಫ್ಲೋನಾಗ ಕಂಟಿನ್ಯೂ ಆಗ್ತೈತೆ ಹೆದರಿದೆ. ಸೊ ಬಟ್ ಏನಾಯ್ತಂದ್ರೆ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ಮ್ಯಾಲ್ ಕ್ಲೋಸ್ ಆಯ್ತು. ಇಲ್ಲಾಂದ್ರೆ ಇದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 1800 ತನಕ ಪ್ರಾಫಿಟ್ ಆಗ್ತಿತ್ತು. ಬಟ್ ಎನಿವೆ 1200 ರೂಪಾಯಿ ನಾನು ಬುಕ್ ಮಾಡಿದ್ದೀನಿ ಪ್ರಾಫಿಟ್, ಲಾಸ್ ಅಂತ ಆಗಿಲ್ಲ. ಇದು ಪೇಟಿಎಮ್. TCBL ಮಾರ್ಕ್ ಮಾಡಿದ್ದೀನಿ, ಎಂಟ್ರಿ ಆಗಿಲ್ಲ. ಇದು ಇಲ್ಲ, ಇದು ಇಲ್ಲ. ಡಬ್ಲ್ಯೂ ಪ್ಯಾಟರ್ನ್ ಐತಿದು, ಡಬ್ಲ್ಯೂ ಪ್ಯಾಟರ್ನ್ ಇದು. ಹೆಂಗಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಅಂದ್ರೆ, ಬಟ್ ಡಬ್ಲ್ಯೂ ಪ್ಯಾಟರ್ನ್ ಅಂದ್ರೆ ಬಾಟಮ್ ರಿವರ್ಸಲ್ ಆಗುತ್ತೆ. ಇದೇನಾದ್ರು ಹೈ ಕ್ರಾಸ್ ಆದ್ರೆ ನಾಳೆ, ಇದೇನು ವಿಕ್ಸ್ ಐತಲ್ಲ, ಈ ವಿಕ್ಸ್ ಹೈ ಕ್ರಾಸ್ ಆದ್ರೆ ಡೆಫಿನೆಟ್ಲಿ ಮೂವ್ಮೆಂಟ್ ಆಗುತ್ತೆ. ಎಲ್ಮಟ್ ಆದ್ರೆ ಎಲ್ಮಟ ಮೂವ್ಮೆಂಟ್ ಆಗುತ್ತೆ. FC ಪೆಸ್ಟಿಸೈಡ್ಸ್ ಏನು ಪವರ್ ಇನ್ ಕಾರ್ಪೊರೇಷನ್. ಹಾ, ಇದನ್ನ 12% ಮೂವ್ ಅದ ಪ್ರಾಬ್ಲಮ್. ಇದು ಏನಾದ್ರು 4%, 6% ಮೂವ್ ಡೆಫಿನೆಟ್ಲಿ ಇದ್ರಾಗ ಒಂದು ಎಂಟ್ರಿ ಮಾಡ್ಕೋಬಹುದು. ಪಾರ್ಲೆ ಗ್ಲೋಬಲ್ ಲಿಮಿಟೆಡ್ ಇಲ್ಲ, ಒಪ್ಪಿಗಿಲ್ಲ. ಪರ್ಲ್ ಗ್ಲೋಬಲ್ ಅನ್ನು ಪಾರ್ಲೆ ಇಲ್ಲ, ಇದು ಇಲ್ಲ, ಇದು ಇಲ್ಲ. ಇದು ಇಲ್ಲ. ನೋ. ನೋ. ಇಲ್ಲ. ನೋ. 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 10% ಮಾಡಿ ಕಡೆ ಶಾಲಿ. ನೋ. 20% ಮಾಡಿ ಸೈನ್ ಸ್ಪಾಟ್. 2 ಸೈಡ್ ವಿಕ್ಸ್ ಜಾಸ್ತಿ ಇದಾವೆ. ಏನಾರ ಇಟ್ಮಿಸ್ ಐತಿ ಅದ್ರೊಳಗ. ಇದೊಂದು ಮಾರ್ಕ್ ಮಾಡ್ಕೊಂಡು ನೋಡೋಣ. ಯಾಕೋ ಬೇಸ್ದಿಂದ ಮೂವ್ ಆಗಿ
4%ಗಿಂತ ಜಾಸ್ತಿನೂ ಬ್ರೇಕ್ ಆಗೈತೆ ಓಕೆ 5% ಇತ್ತು 4% ಇರ್ಲಿಕ್ಕೆ ಅಟ್ಲೀಸ್ಟ್ ಬೇಸ್ದಿಂದ ಮೂವ್ ಆಗೋದು ಅಪ್ ಸೈಡ್ ಏನಿದ್ರೆ ಹೆಸರು ಸೋನಾಕಾಮ್ಸ್ ನೋ ಮೂವ್ ಆಗಿದೆ ಸ್ಟಾರ್ ನೋ ನೋ ಸ್ವಿಂಗ್ ಇಲ್ಲ ಹ್ಮ್ ಇಲ್ಲ ಇದು ಬ್ರೇಕ್ಔಟ್ ನಾವು ತಗೋಬಹುದು 4% ಬರಂಗಿಲ್ಲ ಇದು ಬ್ರೇಕ್ಔಟ್ ನಾವು ನಾಳೆ ಏನಾದರೂ ಇದು ಬ್ರೇಕ್ಔಟ್ ಆದ್ರೆ ಇದನ್ನ ಡೆಫಿನೆಟ್ಲಿ ನಾವು ಬೈ ಮಾಡ್ಕೋಬಹುದು ಬಟ್ ಇದ್ರಾಗಲ್ಲ 4% ಬ್ರೇಕ್ಔಟ್ ಬರಂಗಿಲ್ಲ ನೋಡ್ರಿ 138 ಸ್ಟಾಕ್ ಅದ್ರಾಗ ಒಂದು ವಾಡ್ಲೆ ಒಂದು 7 ಸ್ಟಾಕ್ ನಮ್ಮ ರಡರ್ನಾಗ ಅದಾವ ಉಳಿದವು ಬಟ್ ಆಲ್ರೆಡಿ ಮೂವ್ ಆಗ್ಯಾವ ಏನ್ ಮಾಡಕ್ ಕ್ವಾಲಿಟಿ ಸ್ಟಾಕ್ ಅಷ್ಟೇ ನಾನು ಅಟ್ಲೀಸ್ಟ್ ಕಮ್ಮಿ ಆದ್ರೂ ಪರವಾಗಿಲ್ಲ ಬಟ್ ಸಾಲಿಡ್ ಸ್ಟಾಕ್ ಇರ್ಬೇಕು ಅದ್ರ ಒಂದು 5 ಸ್ಟಾಕ್ ತೊಗೊಂಡ್ರೆ ಅಟ್ಲೀಸ್ಟ್ ಒಂದು 3 ಸ್ಟಾಕ್ ಮೂವ್ ಆಗ್ಬೇಕು ಸೊ ರ್ಯಾಂಡಮ್ಲಿ ಒಂದು ಸ್ಟಾಕ್ ನಮ್ಗೆ ನೆಗೆಟಿವ್ ಇದ್ರೂ ಇನ್ನೊಂದು ಸ್ಟಾಕ್ ನಮ್ಗೆ ಹೆಲ್ಪ್ ಮಾಡ್ತೈತಿ ಸೊ 10 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಅದ್ರಾಗ ನನಗೆ ಫಿಲ್ಟರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅದು ಲೈವ್ ಮಾರ್ಕೆಟ್ನಾಗ ಈಗ ಏನ್ ಬೇಕಾದ್ರೆ 100 ಅಲ್ಲ 1000 ಮಾಡ್ಬೋದು ಕುತ್ಕೊಂಡು ಒಂದ್ 2 ತಾಸು ಆಕತಿ ಇಷ್ಟ ಬಟ್ ಲೈವ್ ಮಾರ್ಕೆಟ್ನಾಗ 7 ಚಾಟ್ ಹಾಕೊಂಡು ನೋಡೋದು ಕಷ್ಟ ಆಕತಿ ಒಂದ್ ಚಾಟ್ ನೋಡಿದ್ರೆ ಒಂದೇನೋ ಅಂದ್ರೆ ಕ್ಯಾಚ್ ಮಾಡಕ್ಕಾಗಿಲ್ಲ ಟ್ರೆಂಡ್ ಇಷ್ಟ ಇದನ್ನು ತೋತೀನಿ ಇದನ್ನು ಯಾಕಂದ್ರೆ ಟ್ರಯಾಂಗಲ್ ಬ್ರೇಕ್ಔಟ್ ಆಗೈತಿ ಪ್ಲಸ್ ಇದೊಂದು ಫುಲ್ ಬ್ಯಾಕ್ ಆಗೈತಿ 6% ಮೂವ್ ಆಗೈತಿ ಅದಕ್ಕಿಂತ ಮುಂಚೆ ಕ್ಯಾಂಡಲ್ ಯಾವ 2 ರೈಟ್ ಅದಾವ ಇದೊಂದು ಕ್ಯಾಂಡಲ್ ಇದನ್ನ ಆಲ್ರೆಡಿ ನಾ ಬೈ ಮಾಡಿ ಇಲ್ಲ ಬೈ ಮಾಡಿ ಇಲ್ಲ ನಾನು ಬೈ ಮಾಡಿದ ICICI ಇವತ್ತು ಬೈ ಮಾಡಿದ್ದು ಇದು ಬೆಸ್ಟ್ ಐತಿ ಸೂಪರ್ ಐತಿ ಇಲ್ಲಿ ಹಿಂದಿನ ಹಿಸ್ಟ್ರಿ ನೋಡಿದ್ರು ಎಲ್ಲ 4% ಬ್ರೇಕ್ಔಟ್ ಆದ್ಮೇಲೆ ಮೂವ್ ಆಗೈತಿ ಮೇಲೆ ಹೌದು ಇದು ವಿಪ್ರೋ ನಾನು ಮುಂಚೆ ಬೈ ಮಾಡೋದು ಇಂಥ ಕಂಪ್ನಿ ಸ್ಟಾರ್ ನಾವು ಮುಗಿದು ಇಷ್ಟ ಅದಾವ ಎಷ್ಟು ಅದಾವಪ್ಪ ಅಂದ್ರೆ 1 2 3 4 5 6 7 8 9 10 11 12 13 ಸ್ಟಾಕ್ 13 ಒಳಗೆ ಇದ್ರಾಗ ಹಾರ್ಡ್ಲಿ ಒಂದು 5 ಸ್ಟಾಕ್ ನಾನು ಇನ್ನೂ ಫಿಲ್ಟರ್ ಮಾಡೋದ್ರಾಗ ಯಾರು ಮಾಡ್ಕೋಬೇಕು ಒಂದು ಅರೌಂಡ್ ಒಂದು 7 to 8 ಸ್ಟಾಕ್ ಅಷ್ಟೇ ಯಾಕಂದ್ರೆ 13 ಭಾಳ ಆಗ್ತಾವ 7 to 8 ಸ್ಟಾಕ್ ಫಿಲ್ಟರ್ ಮಾಡ್ತೀನಿ ನಾಡ್ದು ಅದ್ರಾಗ ಒಂದು ಟ್ರೇಡ್ ತೋತೀನಿ ಮಂಡೇ ಏನೈತಿ ಆ ಅಷ್ಟ್ರಾಗ ಒಂದು ಟ್ರೇಡ್ ತೋತೀನಿ ಎಷ್ಟು ಆಗತ್ತೆ ಮೂಮೆಂಟ್ ನೋಡು ಯಾಕಂದ್ರೆ ನಾನು 3-4 ದಿನದ ಇದನ್ನು ನೋಡಿ ತೋತೀನಿ ಟ್ರಯಾಂಗಲ್ ಅಂತ ಒಂದು ಸ್ವಿಂಗ್ ಟ್ರೇಡ್ ತೋತೀನಿ ಬಟ್ ನಾ ಇದನ್ನ ನೋಡಾಕತ್ತಿದ್ದು ಇಂಟರ್ಡೇ ಸಲ್ ಮುಂದೆ ನೋಡೋಣ ಎಷ್ಟು 3 days ಆದ್ರೆ 3 daysದಾಗ ಕಂಟಿನ್ಯೂಸ್ ಪ್ರಾಫಿಟ್ ಐತಿ ನಿನ್ನೆ ಒಂದು ಮಿಸ್ ದೊಡ್ಡ ಮೂವ್ಮೆಂಟ್ ಬಟ್ ಓಕೆ ನೋ ಪ್ರಾಬ್ಲಮ್ ಮಿನಿಮಮ್ ಒಂದು 3,800 ತನಕ ಪ್ರಾಫಿಟ್ ಆಗಿದೆ ಇವತ್ತು ಮಾತ್ರ 3 days ಒಂದು ದಿನ ಪ್ರಾಫಿಟ್ ಆಗೈತಿ ನೆಕ್ಸ್ಟ್ ನೋಡೋಣ ಏನಾಗೈತೆ ಇವತ್ತು ನಾನು ಟ್ರೇಡ್ ತೊಗೊಂಡಿದ್ದು ಯಾವಪ್ಪ ಅಂದ್ರೆ ತೋರಿಸ್ಬಿಡ್ತೀನಿ ನಾನು ಯಾವ ಥರ ಟ್ರೇಡ್ ತೊಗೊತೀನಿ ಅಂದ್ರೆ ಫಸ್ಟಿಗೆ ಯಾವುದೇ ಕಾರಣಕ್ಕೂ ಫುಲ್ ಕ್ವಾಂಟಿಟಿ ಹಾಕಂಗಿಲ್ಲ ಇದನ್ನು ನಾನು ಇವತ್ತು ಒಂದಿದ್ದು ಟ್ರೇಡ್ ICICI ಆ್ಯಕ್ಚುಲಿ ಅದು ಇಲ್ಲಿ ಬ್ರೇಕ್ಔಟ್ ಆದ್ರೆ ಇಲ್ಲೇ ಹಾಕ್ಬೇಕಂತ ಮಾಡಿದ್ದೀನಿ ಎಂಟ್ರಿ ಬಟ್ ನಾನು ಮಿಸ್ ಆಗೋದು ನೋಡಿದ್ದಿಲ್ಲ ನಾನು ನೆಕ್ಸ್ಟ್ ಎಂಟ್ರಿ ಎಲ್ಲಿ ಮಾಡಿದ್ದೀನಿ ಅಂದ್ರೆ ನನ್ಗೆ ಕನ್ಫರ್ಮೇಷನ್ ಬೇಕಾಗಿತ್ತು ಇದು ಬ್ರೇಕ್ ಆಗೋದು ಇಲ್ಲಿ ಬ್ರೇಕ್ ಆಯ್ತು ಇಲ್ಲಿ ಬ್ರೇಕ್ ಆದ ಕೂಡಲೇ ನಾನು ಇಲ್ಲಿ ಆ್ಯಡ್ ಮಾಡಿದೆ ಪಾಯಿಂಟ್ ಫಸ್ಟ್ 20 ಪಾಯಿಂಟ್ಸ್ ಹಾಕಿದ್ದೀನಿ ಇನ್ನು ಭಾಳ ಆಡಲಿ ಅಂದ್ರೆ ಇನ್ನೊಂದು 50 ಪಾಯಿಂಟ್ಸ್ 70 ತನಕ ಹಾಕ್ತೀನಿ ಸೊ ನಾಳೆ ಏನಾದರೂ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದು ಇಲ್ಲಿ ನೋಡಿ ಡೈಲಿ ಟೈಮ್ ಫ್ರೇಮ್ ನೋಡ್ತೀನಿ ಗೊತ್ತಾಗ್ತದೆ ಕ್ಲಿಯರ್ ಪಿಕ್ಚರ್ಸ್ ಇದೆ ಡೈಲಿ ಟೈಮ್ ಫ್ರೇಮ್ ನಾಳೆ ಏನಾದರೂ ಇಲ್ಲಿ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದು ನಾಡ್ದು ಏನಾದರೂ ಕಂಟಿನ್ಯೂ ಆಗ್ತಪ್ಪ ಅಂದ್ರೆ ಮೂಮೆಂಟ್ ಇದು ಮತ್ತೊಂದು 50 ಕ್ವಾಂಟಿಟಿ ಒಂದು 70 ಕ್ವಾಂಟಿಟಿ ಹಾಕ್ಬಿಡ್ತೀನಿ ಅಷ್ಟು ಸಾಕು ಅಷ್ಟ್ರಾಗ ನನಗೆ ಏನು 3,000-4,000 ರೂಪಾಯಿ ಪ್ರಾಫಿಟ್ ಬರ್ತೈತಿ ಮತ್ತೆ ಎಕ್ಸಿಟ್ ಮಾಡ್ತೀನಿ ಎಕ್ಸಿಟ್ ಹೆಂಗೆ ಮಾಡ್ತಾನೆ ಅಂದ್ರೆ ಫಸ್ಟಿಗೆ ಅಷ್ಟು ಮಾಡೋಂಗಿಲ್ಲ 50% ಎಕ್ಸಿಟ್ ಈಗ 70 ಕ್ವಾಂಟಿಟಿ 35% ಎಕ್ಸಿಟ್ ಮಾಡ್ತಾನೆ ಇನ್ನು 35 ಬಿಟ್ಬಿಡ್ತೀನಿ ಅದನ್ನು ಎಷ್ಟು ಹೋಗ್ತೈತಿ ಕೆಲವು ಸಲ ಆಕೈತಿ ಆ 35% ಮಸ್ತ್ ಮೂವ್ ಆಕೈತಿ ಕೆಲವು ಸಲ ಆಕೈತಿ 35% ವಾಪಸ್ ಬಂದು ನಮ್ಮ ಎಕ್ಸಿಟ್ ಪಾಯಿಂಟಿಗೆ ಬರುತ್ತೆ ಎಕ್ಸಿಟ್ ಆಗ್ತದೆ ಸೊ ಅಂದ್ರೆ ಏನಪ್ಪಾ ಅಂದ್ರೆ ಟ್ರೇಲಿಂಗ್ ಅಂತಾರೆ ನಾನು ಪ್ರಾಫಿಟ್ನ ಫಸ್ಟ್ ಬುಕ್ ಮಾಡ್ಕೊತೀನಿ 50% ಉಳಿದು ಟ್ರೇಲ್ ಮಾಡ್ತೀನಿ ಹೆಂಗಂದ್ರೆ ಹೋದ್ರೆ ಹೋಯ್ತು ಹೋಗ್ಲಿಕ್ಕೆ ನನಗೇನು ಲಾಸ್ ಇಲ್ಲ ನಾನು ಪ್ರಾಫಿಟ್ನಾಗ ಎಕ್ಸಿಟ್ ಆಗಿರ್ತೀನಿ ಸೊ ಹಂಗಾಗಿ ಇವತ್ತು ನಾನು ಇಲ್ಲಿ ಬೈ ಮಾಡಿದ್ನಿ ಆಲ್ಮೋಸ್ಟ್ 600 ತನಕ ಬಂದಿದೆ 600 ಬಂದು ಮತ್ತು 360 ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಇದನ್ನು ಟೆಸ್ಟ್ ಮಾಡೋಕೆ ಎಂಟ್ರಿ ಮಾಡಿದ್ದೆ ನಾಳೆ ಫುಲ್ ಬ್ಯಾಕ್ ಬಂತಪ್ಪ ಅಂದ್ರೆ ಅವಾಗ ನಾನು ಫುಲ್ ಕ್ವಾಂಟಿಟಿ ಎಂಟ್ರಿ ಮಾಡ್ತೀನಿ ಜಸ್ಟ್ ಬ್ರೇಕ್ಔಟ್ ಆಗೈತಿ ಫುಲ್ ಬ್ಯಾಕು ಇದು 5 ಸ್ಟಾರ್ ಸೆಟಪ್
ಹೇಳ್ಬೇಕಂದ್ರೆ ಬೆಸ್ಟ್ ಸೆಟಪ್ ಇದು. ಪ್ರೈಸ್ ಮೂವ್ ಆಗೈತಿ, ಕನ್ಸಾಲಿಡೇಟ್ ಆಗೈತಿ, ಟೈಟ್ ಕನ್ಸಾಲಿಡೇಟ್ ಆಗೈತಿ, 10-20 ಮೂವಿಂಗ್ ಏಜ್ ಐತಿ, ಇಲ್ಲಿ ಬ್ರೇಕ್ಔಟ್ ಆಗೈತಿ, ವ್ಯಾಲ್ಯೂಮ್ ಅಪ್ ಐತಿ, ಬೆಸ್ಟ್ ಸೆಟಪ್ ಇದು. ಸೊ ನನ್ನ ಸ್ಟಾಪ್ ಲಾಸ್ ಎಲ್ಲಿರ್ತದೆ ಇಲ್ಲಿ ಇರುತ್ತೆ, ಇದೇ ಥರ ಗೊತ್ತಂದ್ರೆ ಅಥವಾ ಇಲ್ಲ. ಕೆಲವು ಸಲ ಭಾಳ ಇದಂತ ಇಲ್ಲಿ ಇರ್ತೀನಿ, ಇದು ಟ್ರೆಂಡ್ ತಗೋಸ್ ಇಷ್ಟ ಸ್ಟಾಪ್ ಲಾಸ್ ಮೂವ್ಮೆಂಟ್ ಅಂದ್ರು ಎಷ್ಟು ಟೊಕ್ಕದ ಮೇಲೆ ಅದ ನಂಗೆ ಇವತ್ತು ಆಲ್ರೆಡಿ 40 ನಿಮಿಷ ಆಯ್ತು ಫಿಲ್ಟರ್ ಮಾಡೋದ್ರಾಗ. ಬಟ್ ನೆಕ್ಸ್ಟ್ ಏನೈತಿಲ್ಲ, ಇಲ್ಲೇನು ಫಿಲ್ಟರ್ ಮಾಡಿದ್ನಲ್ಲ ಇವು ಸ್ಟಾಕು, ಇವೇನು ಫಿಲ್ಟರ್ ಇಲ್ಲಿ ಕಾಣ್ತಾ ನೋಡು ಸ್ಟಾಕು, ಇವು ಇಷ್ಟೆಲ್ಲ ಫಿಲ್ಟರ್ ಮಾಡಿ, ಇವೆಲ್ಲ ಫಿಲ್ಟರ್ ಮಾಡಿವಲ್ಲ ಈ ಸ್ಟಾಕ್ದಲ್ಲಿ ನೋಡಿರ್ತೀವಿ. ಏನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಫಿಲ್ಟರ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಸೆಟಪ್ ತಿಳ್ಕೊಂಡ ಮೇಲೆ ಎಷ್ಟು ನಾವು ಮ್ಯಾನ್ಯುವಲ್ ಹುಡುಕ್ಬೇಕಂದ್ರೆ 7,000 ಸ್ಟಾಕ್ ಮ್ಯಾನ್ಯುವಲ್ ಹುಡುಕೋದು ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್. ಸೊ ಈ ಥರ ಒಂದು ಯಾವ್ದಾರು ಒಂದು ಸ್ಕ್ರೀನರ್ ಕಲ್ಕೋರಿ. ಯೂಟ್ಯೂಬ್ದಾಗ ಸಾಕಷ್ಟು ಅದ್ರ ಟ್ಯೂಟೋರಿಯಲ್ಸ್ ಅದಾವೆ, ಒಂದು ಟ್ಯೂಟೋರಿಯಲ್ಸ್ ನೋಡಿ ಕಲ್ಕೊಂಡ್ರಪ್ಪ ಅಂದ್ರೆ ಸಾಕು. ಇಲ್ಲಾಂದ್ರೆ ಇದಷ್ಟು ನಾ ಏನು ಮಾಡ್ತೀನಿ ಯೂಟ್ಯೂಬ್ದಾಗ ತೋರಿಸಿ ಲಾಸ್ಟ್ ಮಾಡಿದ್ರೆ ನಿಮ್ಗೆ ಇದ್ರ ಮೇಲೆ ಫಿಲ್ಟರ್ ಆಗ್ಬೋದು. ಬಟ್ ಇದೊಂದು ಫಿಲ್ಟರ್ ಏನಿಲ್ಲ, ನಾನು 3-4 ಫಿಲ್ಟರ್ ಚೆಕ್ ಮಾಡ್ತೀನಿ ಸ್ಟಾಕ್ ಹುಡುಕ್ಬೇಕಂದ್ರೆ. ಸೊ 4% ಬ್ರೇಕ್ಔಟಿಗೆ ಇದಾಯ್ತು, ಟ್ರಯಾಂಗಲ್ ಬ್ರೇಕ್ಔಟಿಗೆ ಬೇರೆ ಇದೆ, ಟ್ರಯಾಂಗಲ್ ಬ್ರೇಕ್ಔಟಿಗೆ 10-20 ಇದಟ್ಟು ಮಾಡ್ತಾನೆ. ಆಮೇಲೆ ಬ್ರೇಕ್ಔಟಿಗೆ ಬೇರೆ ಇದೆ, ಒಂದು 10% 20% ಬ್ರೇಕ್ಔಟ್ ಏನಾಗ್ತದೆ ಅದಕ್ಕೊಂದು ಬೇರೆ ಇದೆ. ಸೊ ಒಂದು ಸ್ಕ್ರೀನರ್ ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಫಿಲ್ಟರ್ ಮಾಡೋದು ಕಷ್ಟ ಆಗಿಲ್ಲ. ಸ್ವಿಂಗ್ ಟ್ರೇಡ್, ಪರ್ಟಿಕ್ಯುಲರ್ಲಿ ಸ್ವಿಂಗ್ ಟ್ರೇಡ್ದವ್ರಿಗೆ, ಇಂಟರ್ಡೇ ಟ್ರೇಡರ್ಗೆ ಸ್ಟಾಕ್ ಹುಡ್ಕೋದು ಏನು ದೊಡ್ಡದಲ್ಲ. ಜಸ್ಟ್ ಒಂದು NSE ಸೈಟ್ ನ್ಯಾವಿಗೇಷನ್ 4% ಯಾವ ಬ್ರೇಕ್ಔಟ್ ಯಾವ್ದು ಹುಡುಕಿದಂದ್ರೆ ಸಿಕ್ಬಿಡ್ತದೆ, ಪ್ರಾಬ್ಲಮ್ ಇಲ್ಲ ಇಷ್ಟ. ಸೊ ನಿನ್ನೆ ಜಸ್ಟ್ ಅದು ಇಂಟ್ರೊಡಕ್ಷನ್, ನಿನ್ನೆ ಸೆಟಪ್ ಎಕ್ಸ್ಪ್ಲೈನ್ ಮಾಡಿದ್ನಿ, ಬಟ್ ಸ್ಟಾಕ್ ಹುಡ್ಕೋಕೆ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಇವತ್ತು ಮಾಡೀನಿ. ಅದ್ರಾಗ ಒಂದು ಸ್ಟಾಕು ತಂದಿದ್ದೆ, ಜಸ್ಟ್ ಚಲೋ ಮೂವ್ ಆಗಿದೆ ಅದು. ಸೊ ಮಂಡೇ ನೋಡೋಣ, ಮಂಡೇ 13ರಲ್ಲಿ ಒಂದು ಯಾವ್ದಾದ್ರು ಒಂದು 2 ಸ್ಟಾಕ್ ಸಣ್ಣ ಕ್ವಾಂಟಿಟಿ ಆಗಲಿ ಎಷ್ಟೇ ಆಗಲಿ ಒಂದು 150 ಕ್ವಾಂಟಿಟಿ ಬೈ ಮಾಡಿ ನೋಡೋಣ. ಪ್ರಾಫಿಟ್ ಲಾಸ್ ಆದ್ರೆ ಲಾಸ್, ನೋ ಪ್ರಾಬ್ಲಮ್. ಬಟ್ ಅಟ್ಲೀಸ್ಟ್ ಪ್ರೊಸೆಸ್ ಅಂತೂ ಫಾಲೋ ಮಾಡ್ಬೇಕು ನಮ್ಗೆ ಇಷ್ಟು. ಸೊ ಆಲ್ರೆಡಿ 40 ನಿಮಿಷ ಆಯ್ತು ವಿಡಿಯೋ, ಭಾಳ ಜಾಸ್ತಿ ಆದ್ರೆ ಬೋರಿಂಗ್ ಆಗ್ತೈತೆ. ಥ್ಯಾಂಕ್ ಯು. ಕ್ಲೋಸ್ ಮಾಡಿ.